Hello dear friends, once again we are back with our series of climatology, and today we are once again back with the new topic. This is what is called as air humidity. ನಮ್ಮ ಕ್ಲೈಮೆಟಾಲಜಿ ಸೀರೀಸ್ ಅನ್ನ ಕಂಟಿನ್ಯೂ ಮಾಡ್ತಿದ್ದೀವಿ. ಇವತ್ತಿನ ಟಾಪಿಕ್ ಯಾವುದು ಅಂತ ಕೇಳ್ಬಿಟ್ರೆ ವಾಯುವಿನ ಆರ್ದ್ರತೆ. ಸೊ ವಾಯುವಿನ ಆರ್ದ್ರತೆ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ ಅಂತ. ಇದೊಂದು ಕಂಪ್ಲೀಟ್ ಟಾಪಿಕ್ ಆಗ್ತದ. ಇದ್ರದ್ದು ಪರಿವಿಡಿಯನ್ನ ನಾ ಇಲ್ಲಿ ಬರೀತೀನಿ, ಇಂಡೆಕ್ಸ್ ಅನ್ನ. ಫಸ್ಟ್ ಆಫ್ ಆಲ್, the first most important thing that we try to understand about air humidity is its meaning. I hope you are understanding. We'll try to understand about the meaning and whatever the factual questions that can be asked on the basis of on this particular topic, air humidity, that we will discuss about. ಅಂದ್ರೆ ಈ ಒಂದು ವಾಯುವಿನ ಆರ್ದ್ರತೆಯ ಅರ್ಥವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ ಅಂತ. ಸೊ ಇದರ ಅರ್ಥ, ತದನಂತರ second most important topic under air humidity that we need to discuss is about the types. ಓಕೆನಾ? ಇದರ ವಿಧಗಳನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ವಾಯುವಿನ ಆರ್ದ್ರತೆಯ ವಿಧಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ ಅಂತ. ಓಕೆನಾ? ಸೊ we have got types of humidity and what do we have? ಇದಕ್ಕೇನಂತಾರ? ವಾಯುವಿನ ಆರ್ದ್ರತೆಯ ವಿಧಗಳು. ವಾಯುವಿನ ಆರ್ದ್ರತೆಯ ವಿಧಗಳು. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಇದರಲ್ಲಿ ನಾವು ಮೂರು ಥರದ ಟೈಪ್ಸ್ ಗಳನ್ನ ಅಥವಾ ಮೂರು ಥರದ ವಿಧಗಳನ್ನ ನೋಡ್ತೀವಿ. ಸರ್, ಒಂದನೇ ವಿಧಕ್ಕ ನಾವೇನಂತ ಕರಿತೇವೆ ಅಂದ್ರೆ, ಸರ್ ಇದಕ್ಕ ಸಮಗ್ರ ಆರ್ದ್ರತೆ ಅಂತ ಕರೀತಾರ. ಓಕೆನಾ? ಸಮಗ್ರ ಆರ್ದ್ರತೆ. ಎರಡನೇ ವಿಧಕ್ಕ ನಾವೇನಂತ ಕರಿತೇವೆ ಅಂದ್ರೆ, ಸರ್ ಇದಕ್ಕ ನಿರ್ದಿಷ್ಟ ಆರ್ದ್ರತೆ ಅಂತ ಕರೀತಾರ. ಓಕೆನಾ? ನಿರ್ದಿಷ್ಟ ಆರ್ದ್ರತೆ. ಸರ್ ಲಾಸ್ಟ್ ಕೊನೆಯ ವಿಧಕ್ಕ ನಾವೇನಂತ ಕರಿತೀವಿ ಅಂದ್ರೆ ಸಾಪೇಕ್ಷ ಆರ್ದ್ರತೆ ಅಂತ ಕರಿತೀವಿ. ಸಾಪೇಕ್ಷ ಆರ್ದ್ರತೆ. ಓಕೆ, ಈ ಸಮಗ್ರ ಆರ್ದ್ರತೆಯನ್ನ ನಾವು ಇಂಗ್ಲಿಷ್ ಅಲ್ಲಿ ಸರ್ ಇದಕ್ಕ ಅಬ್ಸಲ್ಯೂಟ್ ಹ್ಯೂಮಿಡಿಟಿ ಅಂತ ಕರೀಲಿಕ್ಕೆ ಟ್ರೈ ಮಾಡ್ತೇವೆ. ಓಕೆನಾ? ಅಬ್ಸಲ್ಯೂಟ್ ಹ್ಯೂಮಿಡಿಟಿ ಅಂತ ಕರಿತೀವಿ. ಅಬ್ಸಲ್ಯೂಟ್ ಹ್ಯೂಮಿಡಿಟಿ. ಅಂಡ್ ನಿರ್ದಿಷ್ಟ ಆರ್ದ್ರತೆಗೆ ನಾವೇನಂತ ಕರಿತೀವಿ ಅಂದ್ರೆ ಸ್ಪೆಸಿಫಿಕ್ ಹ್ಯೂಮಿಡಿಟಿ. ಸ್ಪೆಸಿಫಿಕ್ ಹ್ಯೂಮಿಡಿಟಿ. ಅಂಡ್ ಮೂರನೇ ವಿಧ ಸಾಪೇಕ್ಷ ಆರ್ದ್ರತೆಯನ್ನ ನಾವು ರಿಲೇಟಿವ್ ಹ್ಯೂಮಿಡಿಟಿ ಅಂತ ಕರಿತೀವಿ. ರಿಲೇಟಿವ್ ಹ್ಯೂಮಿಡಿಟಿ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ವಿ ಹ್ಯಾವ್ ಗಾಟ್ 3 types of humidities, air humidities, and they are absolute humidity, specific humidity, and relative humidity. ನಾವು ಮೂರು ತರಹದ ವಾಯುವಿನ ಆರ್ದ್ರತೆ ವಿಧಗಳನ್ನ ನೋಡ್ತೀವಿ. ಅವು ಯಾವುಗಳಂದ್ರೆ ಸಮಗ್ರ ಆರ್ದ್ರತೆ, ನಿರ್ದಿಷ್ಟ ಆರ್ದ್ರತೆ ಮತ್ತು ಸಾಪೇಕ್ಷ ಆರ್ದ್ರತೆ ಅನ್ನೋದು. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ನಾವು ಅದರ ಅರ್ಥವನ್ನ ಅರ್ಥ ಮಾಡಿಕೊಂಡು ತದನಂತರ ವಿಧಗಳ ಬಗ್ಗೆನೂ ಕೂಡ ಸ್ವಲ್ಪ ಐಡಿಯಾವನ್ನು ಹೊಂದಿರಬೇಕು. ಅವಾಗ್ಲೇ ಮಾತ್ರ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಾಗ್ಲಿ ಅದರಲ್ಲಿ ಕೇಳಿರ್ತಕ್ಕಂಥ MCQs ಆನ್ ದ ಬೇಸಿಸ್ ಆಫ್ ಏರ್ ಹ್ಯೂಮಿಡಿಟಿನ ಕ್ಯಾನ್ ಬಿ ಟ್ಯಾಕಲ್ಡ್ ವೆರಿ ಈಸಿಲಿ. ಫಸ್ಟ್ ಈ ಕಂಪ್ಲೀಟ್ ವಿಡಿಯೋವನ್ನ ನೋಡ್ರಿ. ಕೊನೆಯಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ವಿ ಹ್ಯಾವ್ ಗಾಟ್ ಸಮ್ MCQs ಆಲ್ಸೋ, ಅಂಡ್ ವಾಟ್ ಎವರ್ MCQs that I am bringing here in this particular session are very difficult. They cannot be solved by a normal aspirant. Trust me on that. ಯಾಕಂದ್ರೆ ನೋಡ್ರಿ, ನನ್ನ ಕ್ವಶನ್ಸ್ ಗಳೆಲ್ಲ 3 ಸ್ಟೇಟ್ಮೆಂಟ್ 4 ಸ್ಟೇಟ್ಮೆಂಟ್ ಆತರ ಇರ್ತಾವ. ಅದನ್ನೆಲ್ಲ ಸಾಲ್ವ್ ಮಾಡ್ಬೇಕಂದ್ರೆ ಬಹಳ ಕಷ್ಟ ಆಗ್ತದ. ನಾರ್ಮಲ್ ಎಸ್ಪಿರೆಂಟ್ಸ್ಗಂತೂ ಆಗೋದೇ ಇಲ್ಲ. ಅದರ ಸಂಬಂಧ ನೀವೇನ್ ಮಾಡ್ತೀರಂದ್ರೆ ಈ ವಿಡಿಯೋಸ್ ಗಳನ್ನ ಕಂಪ್ಲೀಟ್ ಆಗಿ ನೋಡಿ. ಒಂದ್ ವೇಳೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ಶೇರು ಮಾಡ್ರಿ, ನಿಮ್ ಫ್ರೆಂಡ್ಸ್ ಗಳ ಜೊತೆಗೆ ಕಮೆಂಟ್ಸು ಕೂಡ ಮಾಡ್ರಿ. ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಡೆಫಿನೆಟ್ಲಿ ಕಮೆಂಟ್ಸ್ ಮಾಡ್ರಿ. I'll try to respond there with a good explanation. It is guarantee from my side. Okay, so we'll start from meaning. ಇದರ ಅರ್ಥವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ ಅಂತ. ವಾಯುವಿನ ಆರ್ದ್ರತೆ. ವಾಯುವಿನ ಆರ್ದ್ರತೆ ಅಥವಾ ಏರ್ ಹ್ಯೂಮಿಡಿಟಿ. What is air humidity? First of all, that we need to understand about. Okay, na? What is humidity? It is nothing but the vapor content that is present in the air. What is vapor? Vapor is nothing but it is a H2O particle which is present in terms of gas. That we need to concentrate on. As a result, I'll try to write the meaning of air humidity here. It is in terms of, what is this? Vapor content in air. Vapor content in air. I hope everybody is understanding.
ವೇಪರ್ ಕಂಟೆಂಟ್ ಇನ್ ಏರ್ ಈಸ್ ನಥಿಂಗ್ ಬಟ್ ದ ಏರ್ ಹ್ಯುಮಿಡಿಟಿ. ಇದನ್ನ ವಾಯುವಿನ ಆರ್ದ್ರತೆ ಅಂತ ಕರೀತಾರ. ಸರ್, ವಾಯುವಿನಲ್ಲಿರ್ತಕ್ಕಂತಹ ತೇವಾಂಶದ ಪ್ರಮಾಣವನ್ನ, ವಾಯುವಿನಲ್ಲಿರ್ತಕ್ಕಂತಹ ತೇವಾಂಶ ಅಥವಾ ನೀರಾವಿಯ ಪ್ರಮಾಣವನ್ನ ನಾವು ವಾಯುವಿನ ಆರ್ದ್ರತೆ ಅಂತ ಕರಿತೀವಿ. ಓಕೆನಾ? ವಾಯುವಿನಲ್ಲಿ ವಾಯು ಹೊಂದಿರುವ ತೇವಾಂಶದ ಪ್ರಮಾಣ, ತೇವಾಂಶ ಅಥವಾ ನೀರಾವಿಯ ಪ್ರಮಾಣವನ್ನ ನಾವೇನಂತ ಕರಿತೀವಿ? ವಾಯುವಿನ ಆರ್ದ್ರತೆ ಅಂತ ಕರಿತೀವಿ. ಪ್ರಮಾಣ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ದ ಮೀನಿಂಗ್ ಇಸ್ ವೆರಿ ಸಿಂಪಲ್. ಡೆಫಿನೇಷನ್ಸ್ ಗಳನ್ನ ನೀವು ಅರ್ಥ ಮಾಡ್ಕೋಬೇಕಾದ್ರೆ ಲೀಸ್ಟ್ ಈಸಿಯೆಸ್ಟ್ ಏನು ಡೆಫಿನೇಷನ್ ಇರ್ತದ ಅದನ್ನೇ ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಅಂದಾಗ್ಲೇ ಒಂದು ಕಾನ್ಸೆಪ್ಟ್ ಮೇಲೆ ಕಂಪ್ಲೀಟ್ ಆಗಿ ಗ್ರಿಪ್ ಕೊಡ್ತದ ಮತ್ತು ಹೋಲ್ಡು ಬರ್ತದ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಇಟ್ ಇಸ್. ವಾಯುವಿನ ಆರ್ದ್ರತೆ ಅಂದ್ರೆ ಅರ್ಥ ಏನು? ವಾಯು ಹೊಂದಿರತಕ್ಕಂತಹ ತೇವಾಂಶ ಅಥವಾ ನೀರಾವಿಯ ಪ್ರಮಾಣವನ್ನ ನಾವು ವಾಯುವಿನ ಆರ್ದ್ರತೆ ಅಂತ ಕರಿತೀವಿ. ಇದನ್ನೇ ಇಂಗ್ಲಿಷ್ ಅಲ್ಲಿ ವೇಪರ್ ಕಂಟೆಂಟ್ ಇನ್ ದ ಏರ್ ಇಸ್ ನಥಿಂಗ್ ಬಟ್ ಏರ್ ಹ್ಯುಮಿಡಿಟಿ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇವಾಗ ಸರ್, ಏರ್ ಹ್ಯುಮಿಡಿಟಿ ಅಂತ ಗೊತ್ತಾಯ್ತು, ಬಟ್ ವಾಟ್ ಈಸ್ ಏರ್ ಸರ್? ವಾಟ್ ಈಸ್ ಏರ್? ವಾಯು ಅಂದ್ರೆ ಅರ್ಥ ಏನು? ವಾಯುಗೆ ಸಮಾನಾರ್ಥಕವಾದ ಗಾಳಿ. ಗಾಳಿ ಅಂದ್ರೆ ಅರ್ಥ ಏನು? ದಟ್ ವಿ ನೀಡ್ ಟು ಕಾನ್ಸಂಟ್ರೇಟ್ ಆನ್. ಓಕೆನಾ? ನೋಡ್ರಿ, ಅಥವಾ ಏರ್. What is this air? Air is nothing but composition of gases, dust particles and water vapor. I hope you are understanding what it is. It is a composition of gases, dust particles and vapor. In the same manner, ವಾಯು ಅಂದ್ರೆ ಅರ್ಥ ಏನು ಸರ್? ಇದು ಅನಿಲ, ಧೂಳಿನ ಕಣಗಳು ಮತ್ತು ನೀರಾವಿಯ ಸಂಯೋಜನೆಯಾಗಿದೆ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಅನಿಲಗಳ, ಧೂಳಿನ ಕಣಗಳ ಮತ್ತು ನೀರಾವಿಯ ಸಂಯೋಜನೆ. What is this? It is a composition of gases, dust particles and vapor. Hope everybody is understanding. ಇವಾಗ ಈ ಒಂದು ವಾಯುವಿನಲ್ಲಿರ್ತಕ್ಕಂಥ ಅನಿಲಗಳು, ಧೂಳಿನ ಕಣಗಳು ಮತ್ತು ನೀರಾವಿಯ ಸಂಯೋಜನೆ ಅಂತ ಹೇಳಿಗತ್ತೀವಿ. ಬಟ್ ಇದರಲ್ಲಿ ನೀರಾವಿಯನ್ನ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ, ಆ ನೀರಾವಿಯನ್ನೇ ನಾವ್ ಏನಂತ ಕರೀಲಿಗತ್ತೇವೆ ಅಂದ್ರೆ, ನೀರಾವಿಯನ್ನ ನೋಡ್ರಿ, ಬಿ ವೆರಿ ಕೇರ್ಫುಲ್. ಇಲ್ಲಿರ್ತಕ್ಕಂಥ ನೀರಾವಿ, ಆಮೇಲೆ ಇಲ್ಲಿರ್ತಕ್ಕಂಥ ವೇಪರ್ ಕಂಟೆಂಟ್, ಬೋತ್ ಆಫ್ ದಮ್ ಆರ್ ಸೇಮ್. ನೀರಾವಿಯ ಕಂಟೆಂಟ್ ಅನ್ನೇ ನಾವು ಹ್ಯುಮಿಡಿಟಿ ಅಂತ ಕರೀಲಿತ್ತೀವಿ. ಓಕೆ, ಇಷ್ಟೆಲ್ಲ ಆದ ನಂತರ ವಾಯುವಿನ ಆರ್ದ್ರತೆಯನ್ನ ವಾತಾವರಣದಲ್ಲಿ ಯಾವ ಉಪಕರಣದಿಂದ ನಾವು ಮೆಜರ್ ಮಾಡ್ತೀವಿ ಅಥವಾ ಅಳಿತೀವಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತ. ಸರ್, ಒಂದು ಉಪಕರಣ ಬರ್ತದ ಅಥವಾ ಇನ್ಸ್ಟ್ರೂಮೆಂಟ್ ಬರ್ತದ. ದ ಇನ್ಸ್ಟ್ರೂಮೆಂಟ್ ಇಸ್ ವಾಟ್ ಇಸ್ ಕಾಲ್ಡ್ as, ಬಿ ವೆರಿ ಕೇರ್ಫುಲ್, ಇಟ್ ಇಸ್ ವಾಟ್ ಇಸ್ ಕಾಲ್ಡ್ as ಇನ್ಸ್ಟ್ರೂಮೆಂಟ್ ಟು ಮೆಜರ್ ಏರ್ ಹ್ಯುಮಿಡಿಟಿ is hygrometer. That we need to concentrate on. Hygrometer. Hygrometer is the instrument through which we try to measure air humidity. Hope everybody is understanding. It is very clear definition as well as the definition of air as well as the air humidity. Hope everybody is understanding. Hygrometer is the instrument through which we try to measure air humidity. Hygrometer ಎಂಬ ಉಪಕರಣದಿಂದ ನಾವೇನ್ ಮಾಡ್ತೇವೆ ಅಂದ್ರೆ ವಾಯುವಿನ ಆರ್ದ್ರತೆಯನ್ನ ಮೆಜರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಸರ್, ಯಾವ ಯೂನಿಟ್ಸ್ ಗಳನ್ನ ಯೂಸ್ ಮಾಡ್ತಾರೆ ಸರ್ ಮೆಜರ್ ಮಾಡ್ಲಿಕ್ಕೆ? ಯಾವ ಯೂನಿಟ್ಸ್ ಗಳನ್ನ ಯೂಸ್ ಮಾಡ್ತಾರೆ ಅಂತ ಕೇಳ್ಬಿಟ್ರೆ, ವಿ ಯೂಸ್ ಸಮಥಿಂಗ್ ಕಾಲ್ಡ್ as ಗ್ರಾಮ್ ಪರ್ ಮೀಟರ್ ಕ್ಯೂಬ್. ಗ್ರಾಮ್ ಪರ್ ಮೀಟರ್ ಕ್ಯೂಬ್ ಅಂತ ನಾವು ಯೂನಿಟ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಇದೇ ರೀತಿ ಗ್ರಾಮ್ ಪರ್ ಕೆಜಿ ಅಂತಾನು ಯೂಸ್ ಮಾಡ್ತೀವಿ. ಗ್ರಾಮ್ ಪರ್ ಕೆಜಿ. ಸಮಟೈಮ್ಸ್ ದ ಏರ್ ಹ್ಯುಮಿಡಿಟಿ ಇಸ್ ಆಲ್ಸೋ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್. ಓಕೆನಾ? ಈ ತರ ಪರ್ಸೆಂಟೇಜ್ ಮೂಲಕ ನಾವು ಏನ್ ಮಾಡ್ತೀವಿ ಅಂದ್ರೆ ಏರ್ ಹ್ಯುಮಿಡಿಟಿನ ಅಥವಾ ವಾಯುವಿನ ಆರ್ದ್ರತೆಯನ್ನ ಮೆಜರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಇವಾಗ ಇದೇ ಯೂನಿಟ್ಸ್ ಗಳ ಆಧಾರದ ಮೇಲೆ ನಾವ್ ಏನ್ ಮಾಡ್ಬೋದು? ವಾಯುವಿನ ಆರ್ದ್ರತೆಯನ್ನ 3 ಭಾಗಗಳಲ್ಲಿ ಡಿವೈಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೋದು. ಅದೇ 3 ಭಾಗಗಳನ್ನ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ಇಂಟ್ರೊಡಕ್ಷನ್ ಅಲ್ಲಿ. ವಾಟ್ ಆರ್ ದೇ ಸರ್? ದೇ ಆರ್ ನಥಿಂಗ್ ಬಟ್ ಅಬ್ಸಲ್ಯೂಟ್ ಹ್ಯುಮಿಡಿಟಿ, ಸ್ಪೆಸಿಫಿಕ್ ಹ್ಯುಮಿಡಿಟಿ ಅಂಡ್ ರಿಲೇಟಿವ್ ಹ್ಯುಮಿಡಿಟಿ. ಏನಂತ ಕೇಳ್ಬಿಟ್ರೆ, ಸಮಗ್ರ ಆರ್ದ್ರತೆ, ನಿರ್ದಿಷ್ಟ ಆರ್ದ್ರತೆ ಮತ್ತು ಸಾಪೇಕ್ಷ ಆರ್ದ್ರತೆ. ಸೊ ಅವುಗಳ ಬಗ್ಗೆ ನಾವು ಸ್ವಲ್ಪ ಐಡಿಯಾವನ್ನ ತಗೊಳ್ಳಿಕ್ಕೆ ಟ್ರೈ ಮಾಡ್ಬೇಕು. ಓಕೆನಾ? ಸೊ ಫಸ್ಟ್ ಬರ್ತದ ಇದರಲ್ಲಿ ನೋಡ್ರಿ, ಫಸ್ಟ್ ಇದರಲ್ಲಿ ಏನ್ ಬರ್ತದ ಅಂದ್ರೆ ಸಮಗ್ರ ಆರ್ದ್ರತೆ ಬರ್ತದ. ಓಕೆನಾ? ಸಮಗ್ರ ಆರ್ದ್ರತೆ. ಸಮಗ್ರ ಆರ್ದ್ರತೆ
ಇದಕ್ಕೆ ನಾವೇನಂತ ಕರಿತೀವಿ? ಅಬ್ಸಲ್ಯೂಟ್ ಹ್ಯೂಮಿಡಿಟಿ ಅಂತ ಕರಿತೀವಿ. ಅಬ್ಸಲ್ಯೂಟ್ ಹ್ಯೂಮಿಡಿಟಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಸಮಗ್ರ ಆರ್ದ್ರತೆಯ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡ್ತಿದ್ವಿ. ಡನ್. ಇವಾಗ ನೋಡ್ರಿ, ವಾಟ್ ಈಸ್ ಅಬ್ಸಲ್ಯೂಟ್ ಹ್ಯೂಮಿಡಿಟಿ? ಅಬ್ಸಲ್ಯೂಟ್ ಹ್ಯೂಮಿಡಿಟಿ ಇಸ್ ದಟ್ ಹ್ಯೂಮಿಡಿಟಿ or it is the amount of water vapor that is present in unit volume of air. I hope you are understanding what it is. ಇದನ್ನ ಬಡಬಿಡ್ತೇನೆ, ತದನಂತರ ನಾನು ಕನ್ನಡದಲ್ಲೂ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ ಅಂತ. ಓಕೆನಾ? ಇಟ್ ಈಸ್ ದ ಅಮೌಂಟ್ ಆಫ್ ವೇಪರ್. ವೇಪರ್ ಅನ್ನ ನಾನು ಡೈರೆಕ್ಟ್ಲಿ ಏನ್ ಮಾಡ್ತೇನೆ ಅಂದ್ರೆ H2O ಪಾರ್ಟಿಕಲ್ಸ್ ಅಂತ ಬರೆದು ಬರ್ತೇನೆ. ಓಕೆನಾ? H2O ಅಂತ ಬರೆದು ಬರ್ತೇನೆ. ಸೊ ದಟ್ ಇಟ್ ಈಸ್ ಅಂಡರ್ಸ್ಟ್ಯಾಂಡೇಬಲ್, ಬಿಕಾಸ್ gaseous H2O particle itself we are calling it as vapor, right? As a result, amount of vapor content that is present in the air or that is present in the unit volume of air. Okay, amount of vapor present in unit volume of air. I hope everybody is understanding. ಅಂದ್ರೆ ಒಂದು ಘನ ವಾಯುವಿನಲ್ಲಿ ಕಂಡುಬರತಕ್ಕಂತಹ ನೀರಾವಿಯ ಪ್ರಮಾಣವನ್ನ ನಾವೇನಂತ ಕರಿತೀವಿ ಅಂದ್ರೆ ಸಮಗ್ರ ಆರ್ದ್ರತೆ ಅಂತ ಕರಿತೀವಿ. ಓಕೆನಾ? ಪ್ರತಿ ಘನ ವಾಯುವಿನ ಘನದಲ್ಲಿ ಅಥವಾ ಪ್ರತಿ ವಾಯುವಿನ ಘನದಲ್ಲಿ ಕಂಡುಬರುವ ನೀರಾವಿಯ ಪ್ರಮಾಣ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ದ ಡೆಫಿನೇಷನ್ ಈಸ್ ವೆರಿ ಸಿಂಪಲ್. ಇಲ್ಲಿ ಇರ್ತಕ್ಕಂಥ ಒಂದು ಡೆಫಿನೇಷನ್ ನೋಡ್ರಿ, ಬಹಳ ಸಿಂಪಲ್ ಆಗದಾವ. ಓಕೆನಾ? ಪ್ರತಿ ವಾಯುವಿನ ಘನದಲ್ಲಿ ಕಂಡುಬರ್ತಕ್ಕಂಥ ನೀರಾವಿಯ ಪ್ರಮಾಣ ಅಂತ ಅಂದ್ರೆ ಎವ್ರಿ ಯೂನಿಟ್ ವಾಲ್ಯೂಮ್ ಆಫ್ ಏರ್ ಗೆ ಕಂಡುಬರ್ತಕ್ಕಂಥ ವೇಪರ್ ಕಂಟೆಂಟ್ ಗೆ ನಾವೇನಂತ ಕರಿತೀವಿ ಸರ್? ಸಮಗ್ರ ಆರ್ದ್ರತೆ ಅಂತ ಕರಿತೀವಿ. ಓಕೆನಾ? ಇಟ್ ಈಸ್ ಅಮೌಂಟ್ ಆಫ್ ವೇಪರ್ ಅಂತನೂ ಕರಿಬಹುದು ಅಥವಾ ಮಾಸ್ ಆಫ್ ದ ವೇಪರ್ ಅಂತಾನೂ ಕರಿಬಹುದು. ಓಕೆನಾ? ಇಟ್ ಈಸ್ ಆಲ್ಸೋ ಮಾಸ್ ಆರ್ ಅಮೌಂಟ್ ಆಫ್ ವೇಪರ್ ಪ್ರೆಸೆಂಟ್ ಇನ್ ದ ಯೂನಿಟ್ ವಾಲ್ಯೂಮ್ ಆಫ್ ಏರ್. ಓಕೆನಾ? ನೀರಾವಿಯ ಪ್ರಮಾಣ ಅಂತ ಕರಿಬಹುದು ಅಥವಾ ನೀರಾವಿಯ ದ್ರವ್ಯ ರಾಶಿ ಅಂತಾನೂ ಕರಿಬಹುದು. ಓಕೆನಾ? ದ್ರವ್ಯ ರಾಶಿ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದನ್ನೇ ನಾವು ಡಯಾಗ್ರಾಮ್ಸ್ ಗಳ ಮೂಲಕ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ರೆ ಯಾವ ತರ ಅರ್ಥ ಮಾಡ್ಕೋಬಹುದು ನೋಡ್ರಿ. ಓಕೆ, ನಾ ಇಲ್ಲೊಂದು ಭೂಮಿಯನ್ನು ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಈ ತರ ಭೂಮಿ ಮೇಲೆ ಕಂಡು ಬರ್ತದಲ್ಲ ಆರ್ದ್ರತೆ ಅನ್ನೋದು ವಾತಾವರಣದಲ್ಲಿ, ಆದ್ದರಿಂದ ಭೂಮಿಯನ್ನು ಡ್ರಾ ಮಾಡ್ಬಿಟ್ಟಿನಿ. ಭೂಮಿ ಇಲ್ಲಿರ್ತಕ್ಕಂಥದ್ದು ವಾಯುಮಂಡಲ. ಆ ವಾಯುಮಂಡಲದಲ್ಲಿ ಏನ್ ಕಂಡು ಬರ್ತದ? ವಾಯು ಕಂಡು ಬರ್ತದ. ವಾಯುವಿನಲ್ಲಿ ಏನಿರ್ತದ ಹೇಳ್ರಿ? ಅನಿಲಗಳಿರ್ತಾವು, ಧೂಳಿನ ಕಣಗಳಿರ್ತಾವ ಮತ್ತು ನೀರಾವಿನೂ ಇರ್ತದ. ಆದ್ದರಿಂದ ನೋಡ್ರಿ, ಆ ಅನಿಲಗಳನ್ನ, ಧೂಳಿನ ಕಣಗಳನ್ನ, ನೀರಾವಿಯನ್ನ ನಾ ಏನ್ ಮಾಡ್ಲಿಕ್ಕೆ ಅಂದ್ರೆ ಅದನ್ನ ಲ್ಯಾಬೋರೇಟರಿಗೆ ತರ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ, ಸೊ ದಟ್ ಐ ಕ್ಯಾನ್ ಡಿವೈಡ್ ಆರ್ ಸಪರೇಟ್ ದ ವಾಟರ್ ಪಾರ್ಟಿಕಲ್ಸ್, ಡಸ್ಟ್ ಪಾರ್ಟಿಕಲ್ಸ್ ಆಸ್ ವೆಲ್ ಆಸ್ ಗ್ಯಾಸಿಯಸ್ ಪಾರ್ಟಿಕಲ್ಸ್. ಯಾವ ತರ ಡಿವೈಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ನೋಡ್ರಿ. ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡ್ರಿ ಬಹಳಷ್ಟು ವಾಯುವಿನ ಕಣಗಳು ಕಂಡು ಬರ್ಲಿತಾವ. ಇಲ್ಲಿ ಈ ತರ ವಾಯುವಿನ ಕಣಗಳು ಕಂಡು ಬರ್ಲಿತಾವ. ಈ ವಾಯುವಿನ ಕಣಗಳಲ್ಲಿ ಏನಿರ್ತದ ಸರ್? ವಾಯುವಿನ ಕಣಗಳಲ್ಲಿ ಡೆಫಿನೆಟ್ಲಿ ಯು ಹ್ಯಾವ್ ಗಾಟ್ ಸಮಥಿಂಗ್ ಕಾಲ್ಡ್ ಆಸ್ ಗ್ಯಾಸಸ್ ಗಳು ಕಂಡು ಬರ್ಲಿತಾವ. ಅದರ ಜೊತೆಗೆ ಡಸ್ಟ್ ಪಾರ್ಟಿಕಲ್ಸ್ ಕೂಡ ಕಂಡು ಬರ್ಲಿತಾವ, ಡಿಪಿ. ಅದರ ಜೊತೆಗೆ ನೀರಾವಿನೂ ಕೂಡ ಕಂಡು ಬರ್ಲಿತದ. ನಾವು ಒಂದ್ ವೇಳೆ ಯೂನಿಟ್ ವಾಲ್ಯೂಮ್ ಆಫ್ ಏರ್ ಇಲ್ಲಿ ತಗೊಂಡ್ಬಿಟ್ಟಿ ಅಂದ್ರೆ ಪ್ರತಿ ವಾಯುವಿನ ಘನವನ್ನ ಅಂದ್ರೆ ಒಂದು ವಾಯುವಿನ ಘನವನ್ನ ತೆಗೆದುಕೊಂಡ್ ಬಿಟ್ರೆ ಅದರಲ್ಲಿ ಏನ್ ಕಂಡು ಬರ್ತದ ಅದನ್ನ ನಾವು ನೋಡ್ಲಿಕ್ಕೆ ಟ್ರೈ ಮಾಡೋಣ. ಓಕೆನಾ? ಫಾರ್ ಎಕ್ಸಾಂಪಲ್ ನೋಡ್ರಿ, ಈ ತರ ನಾನೇನ್ ಮಾಡೀನಿ, ಒಂದು ಯೂನಿಟ್ ವಾಲ್ಯೂಮ್ ಆಫ್ ಏರ್ ನ ತಗೊಳ್ಳಿಕ್ಕೆ ಟ್ರೈ ಮಾಡೀನಿ. ಡನ್. ಹೋಪ್ ಇಟ್ ಈಸ್ ಅಂಡರ್ಸ್ಟ್ಯಾಂಡೇಬಲ್. ಇಲ್ಲ ಏನ್ ಮಾಡಿ ನೋಡ್ರಿ, ಒಂದು ಬಾಕ್ಸ್ ತಗೊಂಡಿನಿ. ಡೆಫಿನೆಟ್ಲಿ ಆ ಬಾಕ್ಸ್ ಅಲ್ಲಿ ಏನಿರ್ತದ? ಏರ್ ಪಾರ್ಟಿಕಲ್ಸ್ ಇರ್ತದ. ಅಂದ್ರೆ ವಾಯುವಿನ ಕಣಗಳು ಇದ್ದೇ ಇರ್ತಾವ. ವಾಯುವಿನ ಕಣಗಳು ಅಂದ್ರೆ ಅರ್ಥ ಏನು? ಗ್ಯಾಸ್, ಡಸ್ಟ್ ಪಾರ್ಟಿಕಲ್ ಮತ್ತು ವಾಟರ್ ವೇಪರ್. ಈ ನೀರಾವಿ, ಧೂಳಿನ ಕಣಗಳು ಮತ್ತು ಅನಿಲ ಇದ್ದೇ ಇರ್ತಾವ. ಇದರಲ್ಲಿ ನಾ ಏನ್ ಮಾಡ್ಲಿಕ್ಕೆ ಅಂದ್ರೆ ಈ ಎಲ್ಲಾ ಯಾವ್ಯಾವ ಕಣಗಳದೋ ಈ ಎಲ್ಲಾ ಕಣಗಳದ್ದು ಮಾಸ್ ಚೆಕ್ ಮಾಡ್ಲಿತೀನಿ ಅಥವಾ ದ್ರವ್ಯ ರಾಶಿನ ಚೆಕ್ ಮಾಡ್ಲಿತೀನಿ. ಫಾರ್ ಎಕ್ಸಾಂಪಲ್, ಗ್ಯಾಸಸ್ ದ್ರವ್ಯ ರಾಶಿ ಬಂದದ ಇನ್ ಅಂಡ್ ಅರೌಂಡ್, ಬಿ ವೆರಿ ಕೇರ್ಫುಲ್. ಇದರದ್ದು ದ್ರವ್ಯ ರಾಶಿ ಬಂದದ ಎಷ್ಟು ಬಂದದ ಸರ್? 5 ಗ್ರಾಮ್ಸ್ ಅನ್ಕೊಳ್ರಿ. ಓಕೆನಾ? 5 ಗ್ರಾಮ್ಸ್. ಅದರ ತೂಕವನ್ನ ನಾವು ಮೆಜರ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ 5 ಗ್ರಾಮ್ಸ್ ಬಂದದ. ಎದರದು? ಗ್ಯಾಸಸ್ ಅದ್ದು. ಓಕೆನಾ? ಇದೇ ರೀತಿ ಡಸ್ಟ್ ಪಾರ್ಟಿಕಲ್ಸ್ ನಾವು
ಮಾಸ್ ಅನ್ನ ಅಥವಾ ದ್ರವ್ಯರಾಶಿಯನ್ನ ಚೆಕ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ವಿ, ಅದರದೊಂದು 2 ಗ್ರಾಮ್ಸ್ ಬಂದದ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದೇ ರೀತಿ ನಾವು ವೇಪರ್ ಕಂಟೆಂಟ್ ಕೂಡ ನಾವು ಮಾಸ್ ಚೆಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿದ್ದೀವಿ. ಮಾಸ್ ಚೆಕ್ ಮಾಡಿದಾಗ ಇಟ್ ಈಸ್ ಕಮಿಂಗ್ ನಿಯರ್ಲಿ ಅರೌಂಡ್ 10 ಗ್ರಾಮ್ಸ್ ಅಂತ ಅನ್ಕೊಡ್ರಿ. ಸೊ ಹೌ ಕ್ಯಾನ್ ಬಿ ರೈಟ್ ದ ಅಬ್ಸಲ್ಯೂಟ್ ಹ್ಯೂಮಿಡಿಟಿ ಈಸ್? ಇಟ್ ಈಸ್ ದ ಅಮೌಂಟ್ ಆಫ್ ವಾಟರ್ ವೇಪರ್ ದಟ್ ಈಸ್ ಪ್ರೆಸೆಂಟ್ ಇನ್ ದ ಯೂನಿಟ್ ವಾಲ್ಯೂಮ್ ಆಫ್ ಏರ್. ಯೂನಿಟ್ ವಾಲ್ಯೂಮ್ ಆಫ್ ಏರ್ ಅಂದ್ರೆ ಇದು. ಯೂನಿಟ್ ವಾಲ್ಯೂಮ್ ಅಂದ್ರೆ ಎದ್ರೊಳಗೆ ನಾವು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು, ಒಂದು ಮೀಟರ್ ಕ್ಯೂಬ್ ಅಲ್ಲಿ. ಫಾರ್ ಎಕ್ಸಾಂಪಲ್ ನೋಡ್ರಿ, 1 ಮೀಟರ್ ಕ್ಯೂಬ್ ಆಗ್ಲಿ, 1 ಕಿಲೋಮೀಟರ್ ಕ್ಯೂಬ್ ಆಗ್ಲಿ, 1 ಸೆಂಟಿಮೀಟರ್ ಕ್ಯೂಬ್ ಆಗ್ಲಿ, ದಟ್ ಬಿಕಮ್ಸ್ ದ ಯೂನಿಟ್. ಓಕೆನಾ? ಒಂದು ವಾಯುವಿನ ಘನದಲ್ಲಿ ಅಂದ್ರೆ 1 ಮೀಟರ್ ವಾಯುವಿನ ಘನದಲ್ಲಿ ಅಂತ ಕರೀಬಹುದು. ಸೊ ಇದನ್ನ ನಾನು 1 ಮೀಟರ್ ಅನ್ಕೊಂಡ್ಬಿಟ್ರೆ, ಇದನ್ನ 1 ಮೀಟರ್ ಮತ್ತು ಹೈಟ್ ಅನ್ನು ಕೂಡ 1 ಮೀಟರ್ ಅನ್ಕೊಂಡ್ಬಿಟ್ರೆ ಇದ್ರ ವಾಲ್ಯೂಮ್ ಎಷ್ಟು ಬರ್ತದ? ವಾಲ್ಯೂಮ್ ಬರ್ತದ 1 ಮೀಟರ್ ಕ್ಯೂಬ್. 1 ಮೀಟರ್ ಕ್ಯೂಬ್ ಅಂತ ಕಂಡು ಬರ್ತದ. ಈ 1 ಮೀಟರ್ ಕ್ಯೂಬ್ ಎಂಬ ವಾಲ್ಯೂಮಿನಲ್ಲಿ ಅಥವಾ ಈ 1 ಮೀಟರ್ ಕ್ಯೂಬ್ ನಲ್ಲಿ ಕಂಡು ಬರ್ತಕ್ಕಂತಹ ವಾಯುವಿನ ಕಣಗಳಲ್ಲಿ ತೇವಾಂಶದ ಪ್ರಮಾಣದ ದ್ರವ್ಯರಾಶಿ ಎಷ್ಟದ ಅದನ್ನ ನಾವು ಚೆಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿರ್ತೀವಿ. ಅದನ್ನೇ ನಾವು ಏನಂತ ಕರಿತೀವಿ ಅಂದ್ರೆ ಪ್ರತಿ ವಾಯುವಿನ ಘನದಲ್ಲಿ ಕಂಡು ಬರ್ತಕ್ಕಂತಹ ನೀರಾವಿಯ ದ್ರವ್ಯರಾಶಿ ಅಂತ ಕರಿತೀವಿ. ಅದನ್ನೇ ನಾವ್ ಏನಂತೀವಿ? ಸಮಗ್ರ ಆರ್ದ್ರತೆ ಅನ್ನೋದನ್ನ ಹೇಳ್ತೀವಿ. ಓಕೆನಾ? ಸೊ 1 ಮೀಟರ್ ಕ್ಯೂಬ್ ಅಲ್ಲಿ ಎಷ್ಟು ಗ್ರಾಮ್ ಅಷ್ಟು ನೀರಾವಿಯ ಪ್ರಮಾಣ ಅದ ಅದನ್ನ ನಾವು ಚೆಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿರ್ತೀವಿ. ಇಟ್ ಈಸ್ ನಿಯರ್ಲಿ ಅರೌಂಡ್ 10 ಗ್ರಾಮ್ಸ್ per 1 meter cube. I hope everybody is understanding. This is how we try to measure and calculate the absolute humidity. Absolute humidity is what? It is the mass of amount of water vapor that is present in unit volume of air. Unit volume of air ಅಂದ್ರೆ 1 meter cube. ಅದರಲ್ಲಿ ಎಷ್ಟು ಗ್ರಾಮ್ ಅಷ್ಟು ನೀರಾವಿಯನ್ನು ನೋಡ್ಲಿರ್ತೀವಿ? 10 ಗ್ರಾಮ್ ಅಷ್ಟು ನೀರಾವಿಯನ್ನು ನೋಡ್ಲಿರ್ತೀವಿ. ಅಲ್ಟಿಮೇಟ್ಲಿ ಜನರಲ್ ಆಗಿ ಇದನ್ನ ಬರಬಿಟ್ರೆ ಯಾವ ತರ ಕಾಣ್ತದೆ ನೋಡ್ರಿ ಇದು. ಜನರಲ್ ಆಗಿ ಇದನ್ನ ಬರೆದ್ರೆ ಸರ್ ಡೆಫಿನೆಟ್ಲಿ ಇಟ್ ಈಸ್ ಅಪಿಯರಿಂಗ್ ಲೈಕ್ ದಿಸ್. ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದಿಸ್. It is gram per meter cube. I hope you are understanding. So gram per meter cube ಅನ್ನೋದು ನಮಗೆ ಒಂದು ಯೂನಿಟ್ ಸಿಕ್ತು. ಆದ್ದರಿಂದ ಈ ತರ ಯೂನಿಟ್ಸ್ ಗಳಲ್ಲಿ ನಾವು ಮೆಜರ್ ಮಾಡಿದಾಗ ಅಥವಾ ಅಳೆದಾಗ ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸಮಗ್ರ ಆರ್ದ್ರತೆ ಅಂತ ಕರಿತೀವಿ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಇಟ್ ಇಸ್. ಇಟ್ ಈಸ್ ವೆರಿ ಸಿಂಪಲ್. ಸಮಗ್ರ ಆರ್ದ್ರತೆ ಅಂದ್ರೆ ಈ ಒಂದು ಪಾಯಿಂಟ್ಸ್ ಗಳನ್ನ ನೀವು ನೆನಪಿಡಬೇಕು. ಓಕೆ? ಸೊ ನೆಕ್ಸ್ಟ್ ಕಂಟೆಂಟ್ ಅನ್ನು ನೋಡೋಣ. ನೆಕ್ಸ್ಟ್ ಏನದ ಸರ್? ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಅಸ್ ನಿರ್ದಿಷ್ಟ ಆರ್ದ್ರತೆ. ಓಕೆ? ನಿರ್ದಿಷ್ಟ ಆರ್ದ್ರತೆ, ಇದಕ್ಕೆ ನಾವೇನಂತ ಕರಿತೀವಿ? ಸ್ಪೆಸಿಫಿಕ್ ಹ್ಯೂಮಿಡಿಟಿ. ವಾಟ್ ಈಸ್ ದಿಸ್ ಸ್ಪೆಸಿಫಿಕ್ ಹ್ಯೂಮಿಡಿಟಿ? ವಾಟ್ ಈಸ್ ದಿಸ್ ಸ್ಪೆಸಿಫಿಕ್ ಹ್ಯೂಮಿಡಿಟಿ ದಟ್ ವಿ ನೀಡ್ ಟು ಕಾನ್ಸಂಟ್ರೇಟ್ ಆನ್? ಓಕೆನಾ? ಸ್ಪೆಸಿಫಿಕ್ ಹ್ಯೂಮಿಡಿಟಿ ಅಂದ್ರೆ ಅರ್ಥ ಏನು? ಸೇಮ್ ಟು ಸೇಮ್ ನಾವೇನ್ ಮಾಡೋ ಅಂದ್ರೆ ಒಂದು ಡೈಗ್ರಾಮ್ ಅನ್ನ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಅಂತಿಲ್ಲಿ. ನೋಡ್ರಿ, ನಾವು ಭೂಮಿಯನ್ನ ಡ್ರಾ ಮಾಡ್ಬಿಟ್ಟಿವಿ ಆಲ್ರೆಡಿ. ಸರ್ ಇದೇ ಭೂಮಿ ಮೇಲೆ ಏನ್ ಕಂಡು ಬರ್ತದ? ಭೂಮಿ ಮೇಲೆ ಸರ್ ಎಲ್ಲಾ ಗಾಳಿಯ ಕಣಗಳನ್ನ ಕಾಣ್ತೀವಿ. ಈ ತರ ಗಾಳಿಯ ಕಣಗಳು ಕಂಡು ಬರ್ಲಿತಾವ. ಈ ಗಾಳಿಯ ಕಣಗಳಲ್ಲಿ ನಾ ಏನ್ ಮಾಡ್ಲಿಕ್ಕೆ ನೋಡ್ರಿ, ಈ ಗಾಳಿಯ ಕಣಗಳಲ್ಲಿ ನಿಯರ್ಲಿ ಅರೌಂಡ್ 1 kg ಅಷ್ಟು ವಾಯುವನ್ನ ನಾನು ಲ್ಯಾಬೋರೇಟರಿಗೆ ತಂದಿಡ್ಲಿಕ್ಕೆ. ಲ್ಯಾಬೋರೇಟರಿ ಒಳಗೆ ಡೆಫಿನೆಟ್ಲಿ 1 kg ವಾಯುವಿನಲ್ಲಿ ಡೆಫಿನೆಟ್ಲಿ ಗ್ಯಾಸಸ್ ಇರ್ತಾವು, ಡಸ್ಟ್ ಪಾರ್ಟಿಕಲ್ಸ್ ಇರ್ತಾವು, ಮತ್ತು ವಾಟರ್ ವೇಪರ್ ಇರ್ತದ, ಅನಿಲಗಳು ಇರ್ತಾವ, ಧೂಳಿನ ಕಣಗಳು ಇರ್ತಾವ, ಮತ್ತು ನೀರಾವಿನೂ ಇರ್ತದ. ಆದ್ದರಿಂದ ನಾವು ಒಂದ್ ವೇಳೆ ಹ್ಯಾಪಾಸಾಡಿಕಲಿ 1 kg ಅಷ್ಟು ನಾನು ವಾಯುವನ್ನ ಹಿಡ್ಕೊಂಡು ಈ ತರ ನಾನು ಏನ್ ಮಾಡ್ತೇನೆ ಅಂದ್ರೆ ಎಷ್ಟು ಕೆಜಿ ಐತಿದು? 1 kg ಏರ್ ಅಥವಾ 1 kg ವಾಯು ಅದ ಇದು. ಸೊ ಈ 1 kg ವಾಯುವಿನಲ್ಲಿ ಡೆಫಿನೆಟ್ಲಿ ಏನಿರ್ತದ ಸರ್? ಏನಿರ್ತದ ಅಂತ ಕೇಳ್ಬಿಟ್ರೆ ಇದರಲ್ಲಿ 3 ಪಾರ್ಟಿಕಲ್ಸ್ ಇರ್ತಾವ. 3 ಪಾರ್ಟಿಕಲ್ಸ್ ಯಾವ್ಯಾವು? ಒಂದು ಗ್ಯಾಸಸ್, ಇನ್ನೊಂದು ಡಸ್ಟ್ ಪಾರ್ಟಿಕಲ್ಸ್ ಇರ್ತಾವ, ತದನಂತರ ಏನಿರ್ತದ? ವೇಪರ್ ಕಂಟೆಂಟ್ ಇರ್ತದ. ಸೊ 1 kg ಅಂದ್ರೆ ಡೆಫಿನೆಟ್ಲಿ ಗ್ಯಾಸ್, ಡಸ್ಟ್, ವಾಟರ್ ವೇಪರ್ ಎಲ್ಲಾನು ಕೂಡಿಸಿದ್ರೆ 1 kg ಬರ್ಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನಾನು ಗ್ಯಾಸ್ ನಿಯರ್ಲಿ ಅರೌಂಡ್ 300 ಗ್ರಾಮ್ಸ್ ಬಂದದ ಅನ್ಕೊಡ್ರಿ. 300 ಗ್ರಾಮ್ಸ್. ಸರ್ ಡಸ್ಟ್ ಪಾರ್ಟಿಕಲ್ಸ್ ಕೂಡ 300 ಗ್ರಾಮ್ಸ್ ಬಂದದ ಅನ್ಕೊಡ್ರಿ. ಸರ್ ವೇಪರ್ ಕಂಟೆಂಟ್ ಎಷ್ಟು ಇರ್ಬೋದು ಅಥವಾ ನೀರಾವಿಯ ಪ್ರಮಾಣ ಎಷ್ಟು ಬರ್ಬೋದು ಹೇಳ್ರಿ ನೋಡಮ್ಮ? 1 kg ಅಂದ್ರೆ 1000 ಗ್ರಾಮ್ಸ್. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ನೋಡ್ರಿ, 1 kg ಅಲ್ಲಿ 300 ಗ್ರಾಮ್ಸ್ ಅಂತ ಬಂದದ. ಈಗ ನಾನು ವಾಟರ್ ವೇಪರ್ ನಾನು ಎಷ್ಟು ಗ್ರಾಮ್ ಅದ ಅಂತ ಕೇಳ್ಬಿಟ್ರೆ ಡೆಫಿನೆಟ್ಲಿ ನೀವೇನ್ ಹೇಳ್ತೀರಿ? 400 ಗ್ರಾಮ್ಸ್ ಅಂತ ಹೇಳ್ತೀರಿ. ಇವಾಗ ಈ 400 ಗ್ರಾಮ್ಸ್ ವಾಟರ್ ವೇಪರ್ ಎದ್ರೊಳಗದ? 1 kg ಏರ್ ಒಳಗ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. 400 ಗ್ರಾಮ್ ಅಷ್ಟು ಅಥವಾ 400 ಗ್ರಾಮ್ ಅಷ್ಟು ದ್ರವ್ಯರಾಶಿಯ ಈ ನೀರಾವಿ ಎಷ್ಟು ಕೆಜಿ ವಾಯುವಿನಲ್ಲಿ ಕಂಡು ಬರ್ಲಿರ್ತದ? 1 kg ವಾಯುವಿನಲ್ಲಿ ಕಂಡು ಬರ್ಲಿರ್ತದ. ಅದರಿಂದ ನಾವು ಇದನ್ನ ಹೆಂಗ್ ಬರಿಬಹುದು ಸರ್? ಹೆಂಗ್ ಬರಿಬಹುದು ಅಂತ ಕೇಳ್ಬಿಟ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್. ಬಿ ವೆರಿ ಕೇರ್ಫುಲ್. ಸೊ ಇಟ್ ಈಸ್ 400 grams per kg. I hope everybody is understanding. Per kg ಅಂದ್ರೆ ಅರ್ಥ ಏನು? Per 1 kg. 1 kg ವಾಯುವಿನಲ್ಲಿ 400 ಗ್ರಾಮ್ ಅಷ್ಟು ಏನ್ ಕಂಡು ಬರ್ಲಿರ್ತಾವು? ನೀರಾವಿಯ ಪ್ರಮಾಣ ಕಂಡು ಬರ್ಲಿರ್ತದೆ. ಸೊ ದಿಸ್ ಇಸ್ ಹೌ ವಿ ಟ್ರೈ ಟು ಮೆಜರ್ ವಾಟ್?
ನಿರ್ದಿಷ್ಟ ಆರ್ದ್ರತೆಯನ್ನ ಅಥವಾ ಸ್ಪೆಸಿಫಿಕ್ ಹ್ಯೂಮಿಡಿಟಿಯನ್ನ ಸ್ಪೆಸಿಫಿಕ್ ಆಗಿ ನೋಡ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ ನೋಡ್ರಿ. ಇಲ್ಲಿ ನ್ಯೂಮರೇಟರ್ ಅಲ್ಲೂ ಕೂಡ ತೂಕದ ಒಂದು ಯೂನಿಟ್ ಅದ, ಡಿನಾಮಿನೇಟರ್ ಅಲ್ಲೂ ಕೂಡ ತೂಕದ ಯೂನಿಟ್ ಅದ. ಆದ್ದರಿಂದ 1 kg ಅಲ್ಲಿ ಸ್ಪೆಸಿಫಿಕ್ ಆಗಿ ವಿ ಆರ್ ಟ್ರೈಂಗ್ ಟು ಮೆನ್ಷನ್ how much grams of water vapor that is present in the air. I hope everybody is understanding. So ultimately what is the unit that we can use in generally ನೋಡ್ಬಿಟ್ರೆ ಸರ್ ಡೆಫಿನೆಟ್ಲಿ ಇದನ್ನ ಗ್ರಾಮ್ ಪರ್ ಕೆಜಿ ಒಳಗೆ ಬರೀಬಹುದು ಸರ್ ಇದನ್ನ. ಓಕೆನಾ, ಗ್ರಾಮ್ ಪರ್ ಕೆಜಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದು ಯಾವ್ದು ಯೂನಿಟ್ ಇರ್ತದ ಅದನ್ನ ಈ ತರ ಬಾಕ್ಸ್ ಹಾಕ್ಲಿದ್ದೀನಿ. ಸೊ ಗ್ರಾಮ್ ಪರ್ ಕೆಜಿ ಇಂದ ನಮ್ಗೆ ಏನ್ ಗೊತ್ತಾಗ್ತದ, ಒಂದು ಡೆಫಿನೇಷನ್ ಕ್ರಿಯೇಟ್ ಮಾಡಬಹುದು. ಡೆಫಿನೇಷನ್ ಯಾವ ತರ ಕ್ರಿಯೇಟ್ ಮಾಡಬಹುದು ನೋಡ್ರಿ. ಗ್ರಾಮ್ ಪರ್ ಕೆಜಿ ಅನ್ನ ಸರ್ ಇಟ್ ಈಸ್ ದ ಮಾಸ್ of vapor present in unit kg of air. I hope you are understanding what it is. It is very simple. ಈ ಒಂದು ಬಾಕ್ಸ್ ಅನ್ನ ನೋಡಿ ಇದರದ್ದು ನಾವು ಡೆಫಿನೇಷನ್ ನ ಕ್ರಿಯೇಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರೆ ಈ ತರ ಬರ್ತದೆ. ಇಟ್ ಈಸ್ ದ ಮಾಸ್ ಆಫ್ ವೇಪರ್ ಕಂಟೆಂಟ್ ದಟ್ ಈಸ್ ಪ್ರೆಸೆಂಟ್ ಇನ್ ದ ಯೂನಿಟ್ ಕೆಜಿ ಆಫ್ ಏರ್. ಅಂದ್ರೆ ಒಂದು ಕೆಜಿ ಕಿಲೋಗ್ರಾಮ್, 1 ಕಿಲೋಗ್ರಾಮ್ ವಾಯುವಿನಲ್ಲಿ ಕಂಡುಬರುವ ನೀರಾವಿಯ ದ್ರವ್ಯರಾಶಿಯನ್ನ ನಾವೇನಂತ ಕರಿತೀವಿ? ದ್ರವ್ಯರಾಶಿಯನ್ನ ಅಥವಾ ಪ್ರಮಾಣವನ್ನ ನಾವೇನಂತ ಕರಿತೀವಿ? ನಿರ್ದಿಷ್ಟ ಆರ್ದ್ರತೆ ಅಂತ ಕರಿತೀವಿ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಟ್ ಇಸ್ ದಿಸ್ ಸಿಂಪಲ್. ನಮಗೇನ್ ಗೊತ್ತಾಯ್ತು? ನಿರ್ದಿಷ್ಟ ಆರ್ದ್ರತೆ ಗೊತ್ತಾಯ್ತು. ಇವಾಗ ಇಲ್ಲಿ ಏನ್ ಗೊತ್ತಾಗಿತ್ತು ನೋಡ್ರಿ, ಇಲ್ಲಿ ಏನ್ ಗೊತ್ತಾಗದ? ಸಮಗ್ರ ಆರ್ದ್ರತೆ ಅಂತ ಗೊತ್ತಾಗದ. ಇವಾಗ ನಮ್ಗೇನ್ ಗೊತ್ತಾಗದ? ನಿರ್ದಿಷ್ಟ ಆರ್ದ್ರತೆ ಅನ್ನೋದು ಗೊತ್ತಾಗದ. ಇದೇ ರೀತಿ ನಾವ್ ಏನ್ ಮಾಡ್ಬೇಕಂದ್ರೆ ಸರ್ ನೆಕ್ಸ್ಟ್ ಒಂದು ಟೈಪ್ ಅದ, ಲಾಸ್ಟ್ ಟೈಪ್ ದಟ್ ವಿ ನೀಡ್ ಟು ಕಾನ್ಸಂಟ್ರೇಟ್ ಆನ್. ದಟ್ ಈಸ್ ವಾಟ್ ಇಸ್ ಕಾಲ್ಡ್ ಅಸ್ ಸಾಪೇಕ್ಷ ಆರ್ದ್ರತೆ ಅಥವಾ ರಿಲೇಟಿವ್ ಹ್ಯೂಮಿಡಿಟಿ ಅಂತ ಕರಿತೀವಿ ಅದಕ್ಕೆ. ಓಕೆನಾ? ಸೊ ಸಾಪೇಕ್ಷ ಆರ್ದ್ರತೆ, ಓಕೆ, ಇದಕ್ಕೆ ನಾವೇನಂತ ಕರಿತೀವಿ? ರಿಲೇಟಿವ್ ಹ್ಯೂಮಿಡಿಟಿ ಅಂತ ಕರಿತೀವಿ. ರಿಲೇಟಿವ್ ಹ್ಯೂಮಿಡಿಟಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಟ್ ಈಸ್ ವೆರಿ ಸಿಂಪಲ್. These simple concepts are often appearing in the examinations. ಅವ್ರು ಡೈರೆಕ್ಟ್ಲಿ ಈ ಒಂದು ಕಾನ್ಸೆಪ್ಟ್ ಗಳದ್ದು ಮೀನಿಂಗ್ ಕೇಳ್ಬಿಡ್ಲಿಕ್ಕತ್ತಾರ. ನಾ MCQs ನ ತೋರಿಸ್ತೇನೆ ಯಾವ ತರ ಬರ್ಲಿಕ್ಕತ್ತಾವ ಅಂತ ಹೇಳಿ. ದೇ ಆರ್ ವೆರಿ ಸಿಂಪಲ್ ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ದೀಸ್ ಕೀವರ್ಡ್ಸ್. ಓಕೆ, ಸೊ ಲಾಸ್ಟ್ ಅಲ್ಲಿ ನಮ್ ಕಡೆ ಏನದ? ಸಾಪೇಕ್ಷ ಆರ್ದ್ರತೆ ಅದ. ಸೊ ಸಾಪೇಕ್ಷ ಆರ್ದ್ರತೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವೇನ್ ಮಾಡಮ್ ಅಂದ್ರೆ ಒಂದು ಡೈಗ್ರಾಮ್ ಅನ್ನ ಡ್ರಾ ಮಾಡಮ್ಮ ಈ ಕಡೆ. ಸೊ ಡೈಗ್ರಾಮ್ ಅನ್ನ ಡ್ರಾ ಮಾಡಿದ ತಕ್ಷಣ ನಮ್ಗೆ ಗೊತ್ತಾಗ್ತದ ಏನಂತ. ಓಕೆ, ಸೊ ಇಲ್ಲಿ ನಾನು ಭೂಮಿ ಅಂತ ಬರಿತೀನಿ ಇದನ್ನ. ಓಕೆ, ಭೂಮಿ. ಇದ್ರ ಮೇಲೆ ಇರ್ತಕ್ಕಂಥದ್ದು ವಾಯುಮಂಡಲ ಏನ್ ಕಂಡ್ಬರ್ತದ? ಗಾಳಿ. ಸೊ ಗಾಳಿಯಲ್ಲಿ ಏನ್ ಕಂಡ್ಬರ್ತದ ಸರ್? ನಮಗ ಏನ್ ಕಂಡ್ಬರ್ತದ ಅಂದ್ರೆ ಏನ್ ಕಂಡ್ಬರ್ತದ? ಗ್ಯಾಸಸ್, ಡಸ್ಟ್ ಪಾರ್ಟಿಕಲ್ಸ್ ಮತ್ತ ವಾಟರ್ ವೇಪರ್ ಕಂಡ್ಬರ್ತದ. ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ಲಿಕ್ಕೆ ಅಂದ್ರೆ ಪ್ರತಿಯೊಂದು ಎತ್ತರಕ್ಕೆ ಇಲ್ಲಿ ನೋಡ್ರಿ, ಪ್ರತಿಯೊಂದು ಫಾರ್ ಎಕ್ಸಾಂಪಲ್ 1 ಕಿಲೋಮೀಟರ್ ಎತ್ತರಕ್ಕೆ ಹೊಂಟೇನೆ ಅನ್ಕೊಡ್ರಿ. 1 ಕಿಲೋಮೀಟರ್, 2 ಕಿಲೋಮೀಟರ್, ಆಮೇಲೆ 3 ಕಿಲೋಮೀಟರ್ ಎತ್ತರಕ್ಕೆ ಹೊಂಟೇನೆ ಅನ್ಕೊಡ್ರಿ. ಈ ತರ ಮೇಲ್ಗಡೆ ಹೋದಂತೆ ವಾಯು ಹೊಂದಬಹುದಾದ ಗರಿಷ್ಠ ಪ್ರಮಾಣದ ಆರ್ದ್ರತೆ ಮತ್ತು ಅಲ್ಲಿರ್ತಕ್ಕಂಥ ಆರ್ದ್ರತೆಯ ಪ್ರಮಾಣ ಎಷ್ಟೈತೆ ಅನ್ನೋದನ್ನ ಚೆಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿತ್ತೀವಿ. ಚೆಕ್ ಮಾಡಿದಾಗ ಏನ್ ಬರ್ತದ ನೋಡ್ರಿ. ಓಕೆನಾ? 1 ಕಿಲೋಮೀಟರ್ ಹೈಟಿಗೆ ಫಾರ್ ಎಕ್ಸಾಂಪಲ್ ಟೆಂಪರೇಚರ್ ಎಷ್ಟು ಇರ್ಬೋದು? ಟೆಂಪರೇಚರ್ ಮೇ ಬಿ ಸರ್ 15 ಡಿಗ್ರಿ ಸೆಲ್ಸಿಯಸ್ ಇರ್ಬೋದು ನನಗೆ ಅನ್ಸಿ ಮಟ್ಟಿಗೆ. 2 ಕಿಲೋಮೀಟರ್ ಹೈಟಿಗೆ ಸರ್ ಒಂದು 9 ಡಿಗ್ರಿ ಸೆಲ್ಸಿಯಸ್ ಆಗ್ಬಿಡ್ಬೋದು ಸರ್ ಇದು. ಸರ್ 3 ಕಿಲೋಮೀಟರ್ ಹೈಟಿಗೆ ಒಂದು 2 ಡಿಗ್ರಿ ಸೆಲ್ಸಿಯಸ್ ಆಗ್ಬಿಡ್ಬೋದು. ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಏನ್ ಮಾಡ್ಲಿ ಅಂದ್ರೆ ಪ್ರತಿಯೊಂದು ಕಿಲೋಮೀಟರ್ ಎತ್ತರಕ್ಕ ಸಮಗ್ರ ಆರ್ದ್ರತೆಯನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿದ್ದೀನಿ. ಸೊ ಕ್ಯಾಲ್ಕುಲೇಟ್ ಯಾವ ತರ ಮಾಡ್ತಾರೆ ಸಮಗ್ರ ಆರ್ದ್ರತೆಯನ್ನ? ಅಂದ್ರೆ ಒಂದು ಯೂನಿಟ್ ವಾಲ್ಯೂಮ್ ಆಫ್ ಏರ್ ಒಳಗ ಎಷ್ಟು ಪ್ರಮಾಣದಲ್ಲಿ ನಾವು ನೀರಾವಿಯನ್ನ ನೋಡ್ತೀವಿ ಅದೇ ನಮ್ಮ ಸಮಗ್ರ ಆರ್ದ್ರತೆ. ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಅದನ್ನ ನಾವು ನೋಡ್ಲಿಕ್ಕೆ ಟ್ರೈ ಮಾಡೋಣ ಅಂತ. ಪ್ರತಿಯೊಂದು ಏನಪ್ಪಾ ಅಂದ್ರೆ ಪ್ರತಿಯೊಂದು ಹೈಟ್ ಅಲ್ಲಿ ಕಂಡುಬರ್ತಕ್ಕಂತಹ ಏನದು? ಪ್ರತಿಯೊಂದು ಹೈಟ್ ಅಲ್ಲಿ ಕಂಡುಬರ್ತಕ್ಕಂತಹ ನೀರಾವಿಯ ಪ್ರಮಾಣ ಅಥವಾ ನೀರಾವಿಯ ದ್ರವ್ಯರಾಶಿಯನ್ನ ನಾವು ಈ ತರ ಚೆಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿದ್ದೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ನೋಡ್ರಿ, ನಾ ಈ ತರ 3 ಬಾಕ್ಸಸ್ ಗಳನ್ನ ತಗೊಂಡ್ಬಿಟ್ಟಿನಿ. ಈ ತರ 3 ಬಾಕ್ಸಸ್ ಗಳನ್ನ ಎದಕ್ ತಗೊಂಡಿನದ ಅಂದ್ರೆ ಪ್ರತಿಯೊಂದು ಬಾಕ್ಸ್ ಏನ್ ಸೂಚಿಸ್ತಾವಂದ್ರೆ ದೇ ಆರ್ 1 ಯೂನಿಟ್ ವಾಲ್ಯೂಮ್ ಆಫ್ ಏರ್. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್.
ಫಾರ್ ಎಕ್ಸಾಂಪಲ್ ಈ ಒಂದು ಎಲ್ಲಾ ಬಾಕ್ಸ್ ಗಳಲ್ಲಿ ಆರ್ದ್ರತೆ ಪ್ರಮಾಣ ಆಲ್ಮೋಸ್ಟ್ ಸೇಮ್ ಅದ ಅನ್ಕೊಳ್ರಿ, ಬಟ್ ಅದು ಅತ್ಯಂತ ಗರಿಷ್ಠ ಪ್ರಮಾಣದಲ್ಲಿ ಎಷ್ಟು ಪ್ರಮಾಣದಲ್ಲಿ ಹೊಂದುತ್ತದ ಅದು ಡಿಫರ್ ಆಗ್ತದ ಹೈಟ್ ಹೋದಂಗ. ಓಕೆನಾ? ಸೊ ಆದ್ದರಿಂದ ನಾವೇನ್ ಮಾಡ್ಲಿತ್ತೀವಿ ಅಂದ್ರೆ ಇಲ್ಲಿ ನೋಡ್ರಿ, ಗರಿಷ್ಠ ಪ್ರಮಾಣದ ಆರ್ದ್ರತೆ ಅದನ್ನ ನಾವು ಆಮೇಲೆ ಬರೋವಂತ, ಬಟ್ ಇರ್ತಕ್ಕಂಥ ಆರ್ದ್ರತೆಯನ್ನ ನಾವು 60 ಯೂನಿಟ್ಸ್ ಗಳ ಜೊತೆಗೆ 60 ಯೂನಿಟ್ಸ್ ಅಂತ ಬರ್ದ್ಬಿಡ್ತೀನಿ ಅಂತ. ಓಕೆನಾ? ಎಲ್ಲಾ ಕಡೆ 60 ಯೂನಿಟ್ಸ್ ಬರ್ದ್ರೆ ಏನ್ ಬರ್ತದೆ ನೋಡ್ರಿ, ಇಲ್ಲಿನೂ ಕೂಡ 60 ಯೂನಿಟ್ಸ್, ಇಲ್ಲೇನೂ ಕೂಡ 60 ಯೂನಿಟ್ಸ್. ವಾಟ್ ಇಸ್ ದಿ 6 ಯೂನಿಟ್ಸ್? The vapor that is present in the air is what is called as 60 units. I have assumed it like this. But maximum vapor holding capacity of the air changes by height. I hope you are understanding. For example, ನಾನು maximum vapor holding capacity ಈ ಒಂದು ಕಿಲೋಮೀಟರ್ ಎತ್ತರದಲ್ಲಿ ಇರತಕ್ಕಂತಹ ಯೂನಿಟ್ ವಾಲ್ಯೂಮ್ ಆಫ್ ಏರ್ ಒಳಗೆ ನೋಡಿದ್ರೆ ಡೆಫಿನೆಟ್ಲಿ 100 ಯೂನಿಟ್ಸ್ ಇರ್ತಾವ ಅಂತ ಅನ್ಕೊಡ್ರಿ. 100 ಯೂನಿಟ್ಸ್ ಮೇಲ್ಗಡೆ ಹೋದಂಗ ಮ್ಯಾಕ್ಸಿಮಮ್ ಹೋಲ್ಡಿಂಗ್ ಕೆಪಾಸಿಟಿ ಅಥವಾ ಗರಿಷ್ಠ ಪ್ರಮಾಣದಲ್ಲಿ ವಾಯು ಹೊಂದಬಹುದಾದ ನೀರಾವಿಯ ಪ್ರಮಾಣ ಮೇಲಕ್ಕೆ ಹೋದಂತೆ ಏನಾಗ್ತದ? ಕಡಿಮೆ ಆಗ್ತದ ಸರ್. ಯಾಕಂದ್ರೆ ವರ್ಟಿಕಲಿ ಅಪ್ವರ್ಡ್ ಫೋರ್ಸ್, ಊರ್ಧ್ವಮುಖವಾಗಿ ಮೇಲ್ಗಡೆ ಇರ್ತಕ್ಕಂಥ ಬಲ ಕಡಿಮೆ ಆಗ್ತಿರ್ತದ. ಓಕೆನಾ? ಆದ್ದರಿಂದ ನಾವು ಇದನ್ನ 80 ಯೂನಿಟ್ಸ್ ಅನ್ಕೊಂಬಿಡಮ್ ಅಂತ, ಇದೇ ರೀತಿ ಇದನ್ನ 60 ಯೂನಿಟ್ಸ್ ಅನ್ಕೊಂಬಿಡಮ್ ಅಂತ. ಓಕೆ? ಸೊ ರಿಲೇಟಿವ್ ಅಂದ್ರೆ ಅರ್ಥ ಏನು? ವಿ ಆರ್ ಟ್ರೈಂಗ್ ಟು ಕಂಪೇರ್ ಟೂ ಥಿಂಗ್ಸ್. ಸಾಪೇಕ್ಷ ಅಂದ್ರೆ ಕಂಪೇರ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿತ್ತೀವಿ, ರಿಲೇಟಿವ್ ಅಂದ್ರೆ ಕಂಪೇರ್ ಮಾಡ್ಲಿಕ್ಕೆ ಏನೇನ್ ಕಂಪೇರ್ ಮಾಡ್ಲಿತ್ತೀವಿ? ಇಲ್ಲಿ 60 ಯೂನಿಟ್ಸ್ 100 ಯೂನಿಟ್ಸ್ ಗಳ ಜೊತೆ ಕಂಪೇರ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿತ್ತೀವಿ. ವಾಟ್ ಈಸ್ ರಿಲೇಟಿವಿಟಿ? Relativity is a percentage of ratio of the vapor that is present in the air divided by the maximum vapor holding capacity of the air. This is what it is. Okay? So ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಪ್ರತಿಯೊಂದು ಕಿಲೋಮೀಟರ್ಗೆ relative humidity ಏನ್ ಬರ್ತದ ಸರ್? relative humidity exactly at the height of 1 kilometer, relative humidity is equal to ಮೇಲ್ಗಡೆ ಏನ್ ಬರಿಬೇಕು? 60 ಬರಿಬೇಕು. The vapor amount that is present in the air divided by maximum vapor holding capacity of the air is 100. ನಾವು ಪರ್ಸೆಂಟೇಜ್ ನೋಡ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ ಎಷ್ಟು ಬರ್ತದ ಇದು? ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ರಿ. ರಿಲೇಟಿವ್ humidity comes nearly around what? 60%. Hope you are understanding. The relative humidity here at the height of 1 kilometer, the air holds relative humidity of around 60%. This is what it is. So in the same manner, if you try to concentrate on the relative humidity that is present exactly at the height of second kilometer, it is 60 by 80 into 100. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಪರ್ಸೆಂಟ್ ಬರ್ಬೋದು ಇದು ಸರ್? ಎಷ್ಟು ಪರ್ಸೆಂಟ್ ಬರ್ಬೋದು ಅಂದ್ರೆ ಸರ್ ಎಷ್ಟು ಬರೋದು ನೋಡ್ರಿ, 75% ಬರ್ಬೋದು. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ ಸರ್, ಇದೇ ರೀತಿ 3rd ಕಿಲೋಮೀಟರ್ ನೋಡ್ರಿ, ರಿಲೇಟಿವ್ humidity ಎಷ್ಟದ? ಇಲ್ಲಿ ಮೇಲ್ಗಡೆ 60 ಅದ, ಕೆಳಗಡೆನೂ ಕೂಡ 60 ಅದ, ಮಲ್ಟಿಪ್ಲೈ ಬೈ 100 ಎಷ್ಟು ಬರ್ತಾ ಇದು? 100% ಬರ್ತದ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಮೇಲಕ್ಕೆ ಹೋದಂತೆ ಏನಾಗ್ಲಿತ್ತ ನೋಡ್ರಿ, ರಿಲೇಟಿವ್ humidity ಸಾಪೇಕ್ಷ ಆರ್ದ್ರತೆ ಮೇಲಕ್ಕೆ ಹೋದಂತೆ ಹೆಚ್ಚಿಗೆ ಆಗೋದು ನೋಡ್ಲಿತ್ತೀವಿ ನಾವು. This is the analysis that we need to concentrate on. But maximum vapor holding capacity of the air is decreasing. ಕೆಳಗಡೆ 100 ಇತ್ತು, ಮೇಲ್ಗಡೆ ಆದ್ಮೇಲೆ 80 ಆಯ್ತು, ಮೇಲ್ಗಡೆ ಆದ್ಮೇಲೆ 60 ಆಯ್ತು. ಅಂದ್ರೆ ಇಲ್ಲಿ ಟೆಂಪರೇಚರ್ ಡಿಕ್ರೀಸ್ ಆಗ್ತಾ, ಟೆಂಪರೇಚರ್ ಹೆಂಗ್ ಡಿಕ್ರೀಸ್ ಆಗ್ಲಿತ್ತು ನೋಡ್ರಿ, 15 ಡಿಗ್ರಿ ಸೆಲ್ಸಿಯಸ್, 9 ಡಿಗ್ರಿ ಸೆಲ್ಸಿಯಸ್ ಮತ್ತು 2 ಡಿಗ್ರಿ ಸೆಲ್ಸಿಯಸ್ ಆಗ್ಲಿತ್ತದ. ಹಂಗೆ ರಿಲೇಟಿವ್ humidity ಏನಾಗ್ಲಿತ್ತ ನೋಡ್ರಿ, ಇನ್ಕ್ರೀಸ್ ಆಗ್ಲಿತ್ತದ. ರಿಲೇಟಿವ್ humidity ಇನ್ಕ್ರೀಸ್ ಆಗ್ಲಿತ್ತದ. ರಿಲೇಟಿವ್ humidity ಅಂದ್ರೆ ಯಾವುದು? 60%, 75%, 100%. ಓಕೆ, ವಾಟ್ ಡಸ್ ದಿಸ್ ಮೀನ್? 100% ರಿಲೇಟಿವ್ humidity ಅಂದ್ರೆ ಅರ್ಥ ಏನು? The meaning of 100% relative humidity. It means that the air is completely saturated. It means that the air is completely saturated. Okay, air is completely saturated. ಯಾವ ಒಂದು ಟೆಂಪರೇಚರ್ ಇದ್ದಾಗ ಆ ಏರ್ ಸ್ಯಾಚುರೇಟ್ ಆಗಿರ್ತದ, 100% ರಿಲೇಟಿವ್ humidity ಬಂದಿರ್ತದ, ಆ ಒಂದು ತಾಪಮಾನವನ್ನ ಅಥವಾ ಆ ಒಂದು ಉಷ್ಣಾಂಶವನ್ನ ನಾವು ಏನಂತ ಕರಿತೀವಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಈ ಒಂದು ಎಕ್ಸಾಂಪಲ್ ಅಲ್ಲಿ 2 ಡಿಗ್ರಿ ಸೆಲ್ಸಿಯಸ್ ಏನದ, ಇದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಡ್ಯೂ ಪಾಯಿಂಟ್ ಅಂತ ಕರಿತೀವಿ. ಡ್ಯೂ ಪಾಯಿಂಟ್. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದಕ್ಕ ನಾವು ಸರ್ ಕನ್ನಡದಲ್ಲಿ ಇಬ್ಬನಿ ಬಿಂದು ಅಂತ ಕರಿತೀವಿ. ಇಬ್ಬನಿ ಬಿಂದು. ಸೊ ಇಬ್ಬನಿ ಬಿಂದು ಇರುವಾಗ ನಮ್ಮ ಏರ್ ಅನ್ನೋದು ಅಥವಾ ನಮ್ಮ ವಾಯು ತೇವಾಂಶ ಪೂರ್ಣವಾಗಿದೆ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಏರ್ ಈಸ್ ಕಂಪ್ಲೀಟ್ಲಿ ಸ್ಯಾಚುರೇಟೆಡ್ ಅಂದ್ರೆ ಅರ್ಥ ಏನು? ತೇವಾಂಶ ಪೂರ್ಣವಾಗುವುದು. ಓಕೆ, ಇಬ್ಬನಿ ಬಿಂದು ಅಂತ ಕರೀತಾರೆ ಇದಕ್ಕೆ, ಡ್ಯೂ ಪಾಯಿಂಟ್ ಗೆ. ಸೊ ಸೂನ್ ಆಫ್ಟರ್ the air completely gets saturated, what happens is the air starts to condense with the dust particles. Air starts condensation. I hope everybody is understanding.
ಏರ್ ಕಂಡೆನ್ಸ್ ಆಗ್ಲಿಕ್ಕೆ ಅಥವಾ ಘನೀಕರಣ ಹೊಂದ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತದ. ಘನೀಕರಣ ಅಂದ್ರೆ ಅರ್ಥ ಏನು? ಮೋಡಗಳ ರಚನೆಯಲ್ಲಿರ್ತಕ್ಕಂತಹ ಕ್ರಿಯೆ, ಅದಕ್ಕೆ ನಾವು ಏನಂತ ಕರಿತೀವಿ? ಘನೀಕರಣ ಅಂತ ಕರಿತೀವಿ. ಸೊ ಘನೀಕರಣ ಎಲ್ಲಿ ಸ್ಟಾರ್ಟ್ ಆಗ್ತದ? ಘನೀಕರಣ ಸ್ಟಾರ್ಟ್ ಆಗೋದು ನಮ್ಮ ಸಾಪೇಕ್ಷ ಆರ್ದ್ರತೆ 100% ಇದ್ದಾಗ. ಯಾವಾಗ? 2 ಡಿಗ್ರಿ ಸೆಲ್ಸಿಯಸ್ ಇಬ್ಬನಿ ಬಿಂದು ಮತ್ತು ಸಾಪೇಕ್ಷ ಆರ್ದ್ರತೆ 100% ಇದ್ದಾಗ ಘನೀಕರಣ ಸ್ಟಾರ್ಟ್ ಆಗ್ತದ. ಅದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ಕಂಡೆನ್ಸೇಷನ್ ಅಂತ ಕರಿತೀವಿ. ಇದೇ ಘನೀಕರಣದಿಂದ ಏನಾಗ್ತದ ಸರ್? ಇದೇ ಘನೀಕರಣದಿಂದ ಮೋಡಗಳ ರಚನೆಯನ್ನ ನೋಡ್ತೇವೆ ನಾವು. ಓಕೆನಾ? ಮೋಡಗಳ ರಚನೆಯನ್ನ ಇದರಿಂದನೇ ನೋಡ್ತೀವಿ. ಸೊ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಇಸ್. ಓಕೆ, ಸೊ ನಾವಿಲ್ಲಿ ಎದಕ್ಕೆ ಖಾಲಿ ಬಿಟ್ಟೇವೆ ಅಂದ್ರೆ ಇದ್ರದ್ದು ಡಯಾಗ್ರಾಮ್, ಇದ್ರದ್ದು ಡೆಫಿನೇಷನ್ ಅನ್ನ ಬರ್ತಿಲ್ಲ. ಆದ್ದರಿಂದ ಇದರದ್ದು ಡೆಫಿನೇಷನ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಟ್ರೈ ಮಾಡುವಂತ ವಿತ್ ದ ಹೆಲ್ಪ್ ಆಫ್ ದಿಸ್ ಪರ್ಟಿಕ್ಯುಲರ್ ಡಯಾಗ್ರಾಮ್. ದಿಸ್ ಪರ್ಟಿಕ್ಯುಲರ್ ಏನಪ್ಪಾ ಅಂದ್ರೆ ಈ ಒಂದು ಫಾರ್ಮುಲಾದ ಮೂಲಕ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ ಟ್ರೈ ಮಾಡುವಂತ. ಓಕೆನಾ? ನೋಡ್ರಪ್ಪ, ಇದ್ರದ್ದು ಡೆಫಿನೇಷನ್ ಬರ್ದ್ರೆ ಏನಾಗ್ತದೆ ನೋಡ್ರಿ. ಬಿ ವೆರಿ ಕೇರ್ಫುಲ್, ಕಾನ್ಸಂಟ್ರೇಟ್ ಆನ್ ದ ಡೆಫಿನೇಷನ್. It is the percentage of ratio of vapor present in the air and vapor present in the air and maximum vapor holding capacity of the air. Hope you are understanding. Only with the help of this we could able to understand this. Okay na? Relative humidity formula nodri. Relative humidity is equal to vapor present divided by maximum vapor holding capacity. Vapor holding capacity into what? Into 100. Hope everybody is understanding. This is the formula of what? This is the formula of relative humidity. If you want to calculate relative humidity, then this is the formula. ಈ ಫಾರ್ಮುಲಾವನ್ನ ನೀವು ನೆನಪಿಡ್ಲಿಕ್ಕೆ ಟ್ರೈ ಮಾಡಬೇಕು. Relative humidity is equal to vapor present divided by maximum vapor holding capacity into 100. ಇಷ್ಟ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ I think you have complete idea about what? Air humidity. ಓಕೆನಾ? ಸೊ ಇದನ್ನ ನಾವು ಕನ್ನಡದೊಳಗೆ ಬರ್ಲಿಕ್ಕೆ ಟ್ರೈ ಮಾಡೋಣ ಅಂತ. ಓಕೆನಾ? ಕನ್ನಡದಲ್ಲಿ ಸಾಪೇಕ್ಷ ಆರ್ದ್ರತೆ ಅಲ್ಲ, ಅದು ಸಾಪೇಕ್ಷ ಆರ್ದ್ರತೆ is equal to ಇರುವಂತಹ ಗಾಳಿಯಲ್ಲಿ ಇರುವಂತಹ ತೇವಾಂಶದ ಪ್ರಮಾಣ ಡಿವೈಡೆಡ್ ಬೈ ಗಾಳಿಯು ಹೊಂದಬಹುದಾದ ಗರಿಷ್ಠ ತೇವಾಂಶದ ಪ್ರಮಾಣ ಅದರದ ಶೇಕಡಾವಾರು ತೆಗಿಬೇಕಲ್ಲ ನಾವು. ಅದರದ ಶೇಕಡಾವಾರು ತೆಗಿಬೇಕಂದ್ರೆ ಮಲ್ಟಿಪ್ಲೈ ಬೈ 100 ಮಾಡ್ಬೇಕು. ಸೊ ದಿಸ್ ಇಸ್ ವಾಟ್ ಈಸ್ ದ ಫಾರ್ಮುಲಾ ಆಫ್ ಸಾಪೇಕ್ಷ ಆರ್ದ್ರತೆ. ಸಾಪೇಕ್ಷ ಆರ್ದ್ರತೆಯನ್ನು ಯಾವ ತರ ಕಂಡು ಹಿಡಿತೀವಿ? ಈ ತರ ಕಂಡು ಹಿಡಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಅಂದ್ರೆ ಸಾಪೇಕ್ಷ ಆರ್ದ್ರತೆಯಿಂದ ಅರ್ಥ ಏನು ಸರ್? ಇದು ಎದರದ ಶೇಕಡಾವಾರು? ಗಾಳಿಯಲ್ಲಿ ಇರುವಂತಹ ತೇವಾಂಶದ ಪ್ರಮಾಣ, ಅದರದ ಅನುಪಾತದಲ್ಲಿ ಗಾಳಿಯು ಹೊಂದಬಹುದಾದ ಗರಿಷ್ಠ ತೇವಾಂಶದ ಪ್ರಮಾಣ, ಅದರದ ಶೇಕಡಾವಾರವನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಬಿಟ್ರೆ ನಮ್ಗೆ ಏನ್ ಕಂಡು ಬರ್ತದ? ಸಾಪೇಕ್ಷ ಆರ್ದ್ರತೆ ಕಂಡು ಬರ್ತದ. ಸೊ ಯಾವಾಗ ಸಾಪೇಕ್ಷ ಆರ್ದ್ರತೆ 100% ಬರ್ತದ, ಅವಾಗ ಸರ್ ಏನಾಗ್ತದಂದ್ರೆ ಇಟ್ ಈಸ್ ಅಂಡರ್ಸ್ಟ್ಯಾಂಡಬಲ್ ದಟ್ ವಾಯು ಏನಾಗಿದೆ? ತೇವಾಂಶ ಪೂರ್ಣವಾಗಿದೆ ಅಂತ ಅರ್ಥ. ತೇವಾಂಶ ಪೂರ್ಣವಾಗಿದೆ. ಆದ್ದರಿಂದ
ಆದ್ದರಿಂದ ಏನಾಗುವುದು, ಆದ್ದರಿಂದ ಅದೇ ಉಷ್ಣಾಂಶದಲ್ಲಿ ಘನೀಕರಣ ಪ್ರಾರಂಭಗೊಳ್ಳುವುದು. ಘನೀಕರಣ ಪ್ರಾರಂಭ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ಉಷ್ಣಾಂಶ ಯಾವುದು, ಇದೇ ಉಷ್ಣಾಂಶಕ್ಕೆ ನಾವೇನಂತ ಕರಿತೀವಿ, ಇಬ್ಬನಿ ಬಿಂದು ಅಂತ ಕರಿತೀವಿ. ಇಬ್ಬನಿ ಬಿಂದು. ನಮ್ಮ ಎಕ್ಸಾಂಪಲ್ ಅಲ್ಲಿ ಇಬ್ಬನಿ ಬಿಂದು ಎಷ್ಟಿತ್ತು, 2 ಡಿಗ್ರಿ ಸೆಲ್ಸಿಯಸ್ ಇತ್ತು. ಓಕೆನಾ, ಇಬ್ಬನಿ ಬಿಂದು. ಓಕೆ, 2 ಡಿಗ್ರಿ ಸೆಲ್ಸಿಯಸ್. ಸೊ ಘನೀಕರಣ ಅಂದ್ರೆ ಅರ್ಥ ಏನಿಲ್ಲ, ಘನೀಕರಣ ಅಥವಾ ಕಂಡೆನ್ಸೇಷನ್ ಅಂದ್ರೆ ಅರ್ಥ ಏನು? ಕಂಡೆನ್ಸೇಷನ್ ಇಸ್ ದಟ್ ಪ್ರೊಸೆಸ್ ಇನ್ ವಿಚ್ ದ ಗ್ಯಾಸಸ್ ಪೇಪರ್ ಇಸ್ ಟರ್ನಿಂಗ್ ಇಟ್ ಸೆಲ್ಫ್ ಔಟ್ ಇಂಟು ಲಿಕ್ವಿಡ್ ಆರ್ ಸಾಲಿಡ್. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಅಂದ್ರೆ ಈ ಅನಿಲದಲ್ಲಿರ್ತಕ್ಕಂತಹ ನೀರಿನ ಅಂಶ, ಅನಿಲದಲ್ಲಿರ್ತಕ್ಕಂತಹ ತೇವಾಂಶ, ಇದು ದ್ರವ್ಯದಲ್ಲಿ ಅಥವಾ ಘನದಲ್ಲಿ ಪರಿವರ್ತನೆಗೊಳ್ಳುವಂತಹ ಒಂದು ರೀತಿಯನ್ನ ಅಥವಾ ಒಂದು ಪ್ರಕ್ರಿಯೆಯನ್ನ ನಾವು ಏನಂತ ಕರಿತೀವಿ ಅಂದ್ರೆ ಘನೀಕರಣ ಅಂತ ಕರಿತೀವಿ. ಅದರಲ್ಲೇನೆ ನಾವು ಮೋಡಗಳ ಒಂದು ರಚನೆಯನ್ನು ನೋಡ್ತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಇದನ್ನ ನಮ್ಮ ಕಂಪ್ಲೀಟ್ ಐಡಿಯಾ ಆಗಿತ್ತು ಎದ್ರ ಬಗ್ಗೆ, ಏರ್ ಹ್ಯೂಮಿಡಿಟಿ ಬಗ್ಗೆ. ಓಕೆ, ಏರ್ ಹ್ಯೂಮಿಡಿಟಿ ಬಗ್ಗೆ ನೋಡ್ರಿ. ಏರ್ ಹ್ಯೂಮಿಡಿಟಿ ಅಥವಾ ವಾಯುವಿನ ಆರ್ದ್ರತೆ ಬಗ್ಗೆ ನಾವೇನ್ ನೋಡಿವಿ, ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿವಿ. ತದನಂತರ ವಿಧಗಳನ್ನ ನೋಡಿವಿ. ವಿಧಗಳಲ್ಲಿ 3 ವಿಧಗಳು: ಸಮಗ್ರ ಆರ್ದ್ರತೆ, ನಿರ್ದಿಷ್ಟ ಆರ್ದ್ರತೆ ಹಾಗೂ ಸಾಪೇಕ್ಷ ಆರ್ದ್ರತೆ. ಯಾವ್ಯಾವ ನೋಡ್ರಿ? ಅಬ್ಸಲ್ಯೂಟ್, ಸ್ಪೆಸಿಫಿಕ್ ಅಂಡ್ ರಿಲೇಟಿವ್. ಅಬ್ಸಲ್ಯೂಟ್ ಅಂದ್ರೆ ಅರ್ಥ ಏನು ಸರ್? ವೆನ್ ವಿ ಟ್ರೈ ಟು ಮೆಜರ್ ವಾಯುವಿನ ಆರ್ದ್ರತೆಯ ಮೀನಿಂಗ್ ಅನ್ನ ಬರ್ದೇನಿಲ್ಲ. ಹೈಗ್ರೋಮೀಟರ್ ನೀವು ನೆನ್ಪಿಡ್ಲೇಬೇಕು. ಮತ್ತೆ ಯೂನಿಟ್ಸ್ ಗಳನ್ನ ನೋಡ್ರಿ. ಗ್ರಾಮ್ ಪರ್ ಮೀಟರ್ ಕ್ಯೂಬ್ ಅಂದ್ರೆ ಸಮಗ್ರ ಆರ್ದ್ರತೆ, ಗ್ರಾಮ್ ಪರ್ ಕೆಜಿ ಅಂದ್ರೆ ನಿರ್ದಿಷ್ಟ ಆರ್ದ್ರತೆ, ಪರ್ಸೆಂಟೇಜ್ ಅಲ್ಲಿ ಮೆಜರ್ ಮಾಡ್ಬಿಟ್ರೆ ಸಾಪೇಕ್ಷ ಆರ್ದ್ರತೆ. ಓಕೆನಾ? ಸೊ ಫಸ್ಟ್ ಟೈಪ್ ಏನ್ ಬರ್ತದ? ಸಮಗ್ರ ಆರ್ದ್ರತೆ ಬರ್ತದೆ, ಅಬ್ಸಲ್ಯೂಟ್ ಹ್ಯೂಮಿಡಿಟಿ. ವಾಟ್ ಇಸ್ ದಿಸ್ ಅಬ್ಸಲ್ಯೂಟ್ ಹ್ಯೂಮಿಡಿಟಿ? When we measure the vapor content in terms of gram per meter cube, if the mass of vapor that is present in the unit volume of air, that is what is called as absolute humidity. ಅಂದ್ರೆ ಪ್ರತಿ ವಾಯುವಿನ ಘನದಲ್ಲಿ ಕಂಡುಬರತಕ್ಕಂತ ನೀರಾವಿಯ ಒಂದು ದ್ರವ್ಯರಾಶಿಯನ್ನ ನಾವು ಏನಂತ ಕರಿತೀವಿ? ಸಮಗ್ರ ಆರ್ದ್ರತೆ ಅಂತ ಕರಿತೀವಿ. ಅದನ್ನ ನಾವು ಯಾವ ತರ ಅರ್ಥ ಮಾಡ್ಕೊಂಡೀವಿ ನೋಡ್ರಿ. ಈ ಪೂರ್ತಿ ಕ್ಯಾಲ್ಕುಲೇಷನ್ಸ್ ಈಸಿಯಾಗಿ ಬಂದ್ಬಿಟ್ರೆ ಬಹಳಷ್ಟು ನೀಟಾಗಿ ಅರ್ಥ ಆಗ್ಬಿಡ್ತದೆ ಇದು. ಓಕೆನಾ? ಸೊ ನಿಮಗೆ ಅರ್ಥ ಆಗ್ಬೇಕಂತೇಳಿ ನಾ ಈ ತರ ನಂಬರ್ಸ್ ಗಳನ್ನ ತಗೊಂಡಿನಿ. ಪ್ರತಿ ಸಲ ಈ ನಂಬರ್ಸ್ ಗಳು ಇರಂಗಿಲ್ಲ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ನಿರ್ದಿಷ್ಟ ಆರ್ದ್ರತೆ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿವಿ. ಇದಕ್ಕೆ ಸ್ಪೆಸಿಫಿಕ್ ಹ್ಯೂಮಿಡಿಟಿ ಅಂತ ಕರಿತೀವಿ. ವಾಟ್ ಇಸ್ ಸ್ಪೆಸಿಫಿಕ್ ಹ್ಯೂಮಿಡಿಟಿ? ಇಟ್ ಇಸ್ ದ ಮಾಸ್ ಆಫ್ ವೇಪರ್ ಕಂಟೆಂಟ್ ದಟ್ ಇಸ್ ಪ್ರೆಸೆಂಟ್ ಇನ್ ಅ ಕೆಜಿ ಆಫ್ ಏರ್. ಓಕೆ, 1 ಕೆಜಿ ವಾಯುವಿನಲ್ಲಿ ಕಂಡುಬರತಕ್ಕಂತ ನೀರಾವಿಯ ದ್ರವ್ಯರಾಶಿಯನ್ನ ನಾವೇನಂತ ಕರಿತೀವಿ? ನಿರ್ದಿಷ್ಟ ಆರ್ದ್ರತೆ ಅಂತ ಕರಿತೀವಿ. ಅದನ್ನ ಯೂಶಲಿ ಗ್ರಾಮ್ ಪರ್ ಕೆಜಿಯಲ್ಲಿ ಮೆಜರ್ ಮಾಡ್ಲಾಗ್ತದ. ಓಕೆ, ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಏನಿತ್ತು? ಸಾಪೇಕ್ಷ ಆರ್ದ್ರತೆ ಇತ್ತು, ರಿಲೇಟಿವ್ ಹ್ಯೂಮಿಡಿಟಿ ಇತ್ತು. ರಿಲೇಟಿವ್ ಹ್ಯೂಮಿಡಿಟಿ ಇಸ್ ವಾಟ್? ಇಟ್ ಇಸ್ ದ ಪರ್ಸೆಂಟೇಜ್ ಆಫ್ ರೇಷಿಯೋ ಆಫ್ ವೇಪರ್ ಪ್ರೆಸೆಂಟ್ ಇನ್ ದ ಏರ್ with maximum vapor holding capacity of the air that we need to concentrate on. ಓಕೆನಾ? ಇಲ್ಲಿದೆ ಫಾರ್ಮುಲಾ. ಈ ಫಾರ್ಮುಲಾದ ಮೂಲಕ ನಾವು ಏನ್ ಮಾಡ್ತೇವೆ ಅಂದ್ರೆ ಈ ರಿಲೇಟಿವ್ ಹ್ಯೂಮಿಡಿಟಿಯನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಬಟ್ ಈ ಡಯಾಗ್ರಾಮ್ ಇಂದ ನಮಗೆ ಏನಾಗ್ತದೆ ಅರ್ಥ ಆಗದ ಸರ್? ಮೇಲಕ್ಕೆ ಹೋದಂತ ಟೆಂಪರೇಚರ್ ಅಂತೂ ಕಡಿಮೆ ಆಗ್ತಿದೆ. ಟೆಂಪರೇಚರ್ ಕಡಿಮೆ ಆದಂಗ ರಿಲೇಟಿವ್ ಹ್ಯೂಮಿಡಿಟಿ ಜಾಸ್ತಿ ಆಗ್ಲಿತ್ತದ. ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಅಂದ್ರೆ ಟೆಂಪರೇಚರ್ ಮತ್ತು ರಿಲೇಟಿವ್ ಹ್ಯೂಮಿಡಿಟಿ ಎರಡು ಇನ್ವರ್ಸ್ಲಿ ಪ್ರಪೋರ್ಷನಲ್ ಅದಾವ ಅಂದಂಗ ಅರ್ಥ. ಓಕೆನಾ? ಟೆಂಪರೇಚರ್ ಮತ್ತು ಹ್ಯೂಮಿಡಿಟಿ, ರಿಲೇಟಿವ್ ಹ್ಯೂಮಿಡಿಟಿ, ಬೋತ್ ಆಫ್ ದೆಮ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಎಲ್ಲಿ ಬರಲಿ ಇದನ್ನ ನೋಡ್ರಿ, ನೆಕ್ಸ್ಟ್ ಪೇಜ್ ಅಲ್ಲಿ ಬರೀತೀನಿ. ಓಕೆ, ಟೆಂಪರೇಚರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರಿಲೇಟಿವ್ ಹ್ಯೂಮಿಡಿಟಿ. ಒಂದ್ ವೇಳೆ ಟೆಂಪರೇಚರ್ ಕಡಿಮೆ ಇದ್ದಲ್ಲಿ ರಿಲೇಟಿವ್ ಹ್ಯೂಮಿಡಿಟಿ ಜಾಸ್ತಿ ಆಗ್ಬಿಡ್ತದ. ಟೆಂಪರೇಚರ್ ಜಾಸ್ತಿ ಆದಲ್ಲಿ ರಿಲೇಟಿವ್ ಹ್ಯೂಮಿಡಿಟಿ ಕಡಿಮೆ ಆಗ್ಬಿಡ್ತದ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ದಿಸ್ ಇಸ್ ಅಬೌಟ್ ದ ಕ್ವಶನ್. ಓಕೆ, ನೋಡ್ರಿ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಕರೆಕ್ಟ್ ಅಬೌಟ್ ರಿಲೇಟಿವ್ ಹ್ಯೂಮಿಡಿಟಿ? It decreases with increasing temperature. Just now we could able to see the relationship in between temperature and relative humidity. It is like this. So can I say it is right? ನೋಡ್ರಿ, ಇದು ಕರೆಕ್ಟ್ ಅದ. ಇದ್ರ ನೀವು ಕನ್ನಡ ವರ್ಷನ್ ನೋಡಿದ್ರು ಕೂಡ ನಡೀತದ. ತಾಪಮಾನ ಹೆಚ್ಚಾದಂತೆ ಸಾಪೇಕ್ಷ ಆರ್ದ್ರತೆ ಕಡಿಮೆ ಆಗುತ್ತದೆ. ಕರೆಕ್ಟ್ ಅದ? ಓಕೆ, ಇದನ್ನು ಪ್ರತಿ ಘನ ಮೀಟರ್ ನಲ್ಲಿ ಅಥವಾ ನಲ್ಲಿರ್ತಕ್ಕಂಥ ಗ್ರಾಮ್ಗಳಲ್ಲಿ ಅಳೆಯಲಾಗುವುದು. ಪ್ರತಿ ಘನ ಮೀಟರ್ ನಲ್ಲಿ ಅಂದ್ರೆ ಅರ್ಥ ಏನು ಸರ್? ಇದ್ರ ಅರ್ಥ ಏನ್ ಗೊತ್ತಾ? ಗ್ರಾಮ್ ಪರ್ ಮೀಟರ್ ಕ್ಯೂಬ್ ಅನ್ನಂಗ ಅರ್ಥ. ಬಟ್ ಸರ್ ಸಾಪೇಕ್ಷ ಆರ್ದ್ರತೆ ಕೇಳಾರಲ್ಲ ಸರ್. ಸಾಪೇಕ್ಷ ಆರ್ದ್ರತೆನ ಇದ್ರೊಳಗೆ ಮೆಜರ್ ಮಾಡಂಗಿಲ್ಲ ಸರ್. ನಾವು ಸಾಪೇಕ್ಷ ಆರ್ದ್ರತೆಯನ್ನ ನಾವು ಪರ್ಸೆಂಟೇಜ್ ಅಲ್ಲಿ ಮೆಜರ್ ಮಾಡ್ತೀವಿ. ಶೇಕಡಾವಾರಿನಲ್ಲಿ ನಾವು ಮೆಜರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಆದ್ದರಿಂದ ಎರಡನೇ ಸ್ಟೇಟ್ಮೆಂಟ್ ಹೋಗ್ಬಿಡ್ತು. ಎರಡನೇ ಸ್ಟೇಟ್ಮೆಂಟ್ ಹೋದ್ರೆ ಡೈರೆಕ್ಟ್ಲಿ ಆಪ್ಷನ್ ಸಿಕ್ಕೇ ಬಿಡುತ್ತೆ ನಮಗ. 2 ಇಲ್ಲಿತ್ತು ಹೋಯ್ತು, 2 ಇಲ್ಲೇನು ಇತ್ತು ಹೋಯ್ತು, ಮತ್ತೆ 2 ಇಲ್ಲೇನು ಇತ್ತು ಹೋಯ್ತು. ಸೊ ಆನ್ಸರ್ ಏನು? 1 ಮತ್ತು 3. ಆದ್ರೂ ಕೂಡ ನಾವು 3ನೇ ಸ್ಟೇಟ್ಮೆಂಟ್ಸ್ ಗಳನ್ನ ನೋಡ್ಲಿಕ್ಕೆ ಟ್ರೈ ಮಾಡುವಂತ. ಇದು ಗಾಳಿಯ ತೇವಾಂಶದ ಶೇಕಡಾ ಪ್ರಮಾಣವನ್ನು ಸೂಚಿಸುತ್ತದೆ. ಕರೆಕ್ಟ್ ಅದ? ಶೇಕಡಾ ಪ್ರಮಾಣದಲ್ಲಿ ನಾವು ಏನ್ ಮಾಡ್ತೇವೆ ಅಂದ್ರೆ ಸಾಪೇಕ್ಷ ಆರ್ದ್ರತೆಯನ್ನ ಮೆಜರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೆ. ಸೊ ದಿಸ್ ವಾಸ್ ದ ಕ್ವಶನ್. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿರ್ತಕ್ಕಂಥ ಕ್ವಶನ್ ನೋಡ್ರಿ, ಇಟ್ ಇಂಡಿಕೇಟ್ಸ್ ದ ಡಿಗ್ರಿ ಆಫ್ ಸ್ಯಾಚುರೇಷನ್ ಆಫ್ ಏರ್. ಓಕೆ, ತೇವಾಂಶ ಪೂರ್ಣತೆಯನ್ನ ತೋರಿಸ್ಲಿಕ್ಕೆ ಟ್ರೈ ಮಾಡ್ತದೆ ಯಾವುದು? ರಿಲೇಟಿವ್ ಹ್ಯೂಮಿಡಿಟಿ. ಓಕೆ,
ನೋಡ್ರಿ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್, ಅಬ್ಸಲ್ಯೂಟ್ ಹ್ಯೂಮಿಡಿಟಿ ಅಂದ್ರೆ ಅರ್ಥ ಏನು? ಅಬ್ಸಲ್ಯೂಟ್ ಹ್ಯೂಮಿಡಿಟಿ ಅಂದ್ರೆ ಸರ್ ಅಬ್ಸಲ್ಯೂಟ್ ಹ್ಯೂಮಿಡಿಟಿ ಇಸ್ ನಥಿಂಗ್ ಬಟ್, ನೀವು ಇದ್ರದ್ದು ಆಲ್ರೆಡಿ ಗೊತ್ತೈತಿ ನಿಮ್ಗೆ, ಓಕೆನಾ ಸರ್? ಅಬ್ಸಲ್ಯೂಟ್ ಹ್ಯೂಮಿಡಿಟಿ ಇದು ಸೆಕೆಂಡ್ ಕ್ವಶನ್, ನೀವು ಹೋಮ್ವರ್ಕ್ ಇದು ನೀವೇನ್ ಮಾಡ್ತೀರಾ ಅಂದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸ್ಬೇಕು. ಓಕೆ, ನೀವು ನೋಡೋಣ ಎಷ್ಟು ಜನ ಕರೆಕ್ಟ್ ಆಗಿ ಮಾಡ್ತಾರಂತ. ಇಲ್ಲಿ ಇರ್ತಕ್ಕಂತ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ PPT ಇರ್ತದ, ಅದನ್ನ ಡೌನ್ಲೋಡ್ ಮಾಡ್ಕೊಡ್ರಿ, ಅದನ್ನ ರಿವೈಸ್ ಕೂಡ ಮಾಡ್ರಿ. ರಿವೈಸ್ ಆದ ನಂತರ ನೀವೇನ್ ಮಾಡ್ತೀರಾ ಅಂದ್ರೆ ಸೆಕೆಂಡ್ ಕ್ವಶನ್ ನೀವು ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಓಕೆ, ಸಮಗ್ರ ಆರ್ದ್ರತೆ ಇದು ಕೂಡ ಸೆಕೆಂಡ್ ಕ್ವಶನ್, ಅದರದೇ ಟ್ರಾನ್ಸ್ಲೇಟೆಡ್. ಓಕೆ, ಹೋಮ್ವರ್ಕ್ ಇದು. ಸಮಗ್ರ ಆರ್ದ್ರತೆಯನ್ನು ಹೇಗೆ ವ್ಯಾಖ್ಯಾನಿಸಬಹುದು ಅಂತ. ಓಕೆ, ನೀವು ನೋಡ್ರಿ ಹೆಂಗಿರ್ಬೋದು ಅಂತ. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡ್ರಿ. ಡ್ಯೂ ಪಾಯಿಂಟ್ ಇಸ್ ದ ಟೆಂಪರೇಚರ್ ಅಟ್ ವಿಚ್, ಡ್ಯೂ ಪಾಯಿಂಟ್ ಇಸ್ ದ ಟೆಂಪರೇಚರ್ ಅಟ್ ವಿಚ್, ನಮ್ಮ ಎಕ್ಸಾಂಪಲ್ ನಲ್ಲಿ ಡ್ಯೂ ಪಾಯಿಂಟ್ ಎಷ್ಟಿತ್ತು? 2 ಡಿಗ್ರಿ ಸೆಲ್ಸಿಯಸ್ ಇತ್ತು. ಆ ಡ್ಯೂ ಪಾಯಿಂಟ್ ಬಂದ್ ಕೂಡಲೇ ರಿಲೇಟಿವ್ ಹ್ಯೂಮಿಡಿಟಿ ಎಷ್ಟಾಗಿತ್ತು? 100% ಆಗಿತ್ತು. 100% ರಿಲೇಟಿವ್ ಹ್ಯೂಮಿಡಿಟಿ ಬಂದ್ ಕೂಡಲೇ ಏನಾಗಿತ್ತು ಹೇಳ್ರಿ? ಕಂಡೆನ್ಸೇಷನ್ ಸ್ಟಾರ್ಟ್ ಆಗಿತ್ತಲ್ಲ. ಸೊ ಕಂಡೆನ್ಸೇಷನ್ ಸ್ಟಾರ್ಟ್ ಆಗಿದ್ದನ್ನ ನಾ ಇಲ್ಲಿ ತೋರಿಸಿ ನೋಡ್ರಿ. ಎಲ್ಲಿ ತೋರಿಸಿನಿ? ಫಾರ್ ಎಕ್ಸಾಂಪಲ್ ನೋಡ್ರಿ, ಈ ಒಂದು ಡಯಾಗ್ರಾಮ್ ಅಲ್ಲಿ ನೋಡ್ರಿ, ನಿಮ್ಗೆ ಗೊತ್ತಾಗ್ತದೆ. ಇಲ್ಲಿ ಡ್ಯೂ ಪಾಯಿಂಟ್ 2 ಡಿಗ್ರಿ ಸೆಲ್ಸಿಯಸ್ ಬಂದಾಗ 100%, 100% ಸಾಪೇಕ್ಷ ಆರ್ದ್ರತೆ ಬಂದ್ಬಿಟ್ಟಿತ್ತಿಲ್ಲ, ರಿಲೇಟಿವ್ ಹ್ಯೂಮಿಡಿಟಿ. ಅದನ್ನೇ ನಾವು ಏನಂತ ಕರಿತೀವಿ? ಏರ್ ಸ್ಟಾರ್ಟ್ಸ್ ಕಂಡೆನ್ಸೇಷನ್, ಘನೀಕರಣ ಪ್ರಾರಂಭಗೊಳ್ಳುವುದು. ಅದನ್ನೇ ಕೇಳಲಿಕ್ಕಿತ್ತಾರ ಅವರು. ನಂಗೆ ಅನ್ಸಿ ಮಟ್ಟಿಗೆ ನೋಡ್ರಿ ಕ್ವಶನ್ ಅನ್ನ ನೋಡಿದಾಗ ಅರ್ಥ ಆಗ್ತದ. ಓಕೆ, ವೇಟ್ ಮಾಡ್ರಿ. ನೋಡ್ರಿ ಇಲ್ಲಿ ಡ್ಯೂ ಪಾಯಿಂಟ್ ಅಂದ್ರೆ ಯಾವ ತಾಪಮಾನ ಅಂತ. ಡ್ಯೂ ಪಾಯಿಂಟ್ ಅಂದ್ರೆ ಯಾವ ತಾಪಮಾನ ನೋಡ್ರಿ, ನಿಮ್ಗೆ ಗೊತ್ತಾಗ್ತದ. ಏರ್ ಬಿಕಮ್ಸ್ ಸ್ಯಾಚುರೇಟೆಡ್ ಅಂಡ್ ಕಂಡೆನ್ಸೇಷನ್ ಬಿಗಿನ್ಸ್. ಸೊ ಇಟ್ ಇಸ್ ಡೈರೆಕ್ಟ್ಲಿ ಇಟ್ ಇಸ್ ಸಿ. ಗಾಳಿ ತೇವಪೂರ್ಣವಾಗುತ್ತದೆ ಮತ್ತು ಘನೀಕರಣ ಆರಂಭವಾಗುತ್ತದೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡ್ರಿ. ಲಾಸ್ಟ್ ಕ್ವಶನ್, ವೆನ್ ರಿಲೇಟಿವ್ ಹ್ಯೂಮಿಡಿಟಿ ಇಸ್ 100%, ದ ಏರ್ ಈಸ್ ವಾಟ್? ದ ಏರ್ ಈಸ್ ವಾಟ್? ಇದು ಕೂಡ ಹೋಮ್ವರ್ಕ್, 4th ಕ್ವಶನ್ ಅಲ್ವಾ ಇದು? ಇದು ಕೂಡ ಹೋಮ್ವರ್ಕ್. ನೀವೇನ್ ಮಾಡ್ಬೇಕಂದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸ್ಬೇಕು. ಕಮೆಂಟ್ಸ್ ಅಲ್ಲಿ ತಿಳಿಸಿದಾದ ನಂತರ ನಿಮ್ದು ಏನಾದ್ರು ಕ್ವಶನ್ಸ್ ಗಳು ರಾಂಗ್ ಇದ್ರೆ, ಆನ್ಸರ್ಸ್ ಗಳು ರಾಂಗ್ ಇದ್ರೆ, ಡೆಫಿನೆಟ್ಲಿ ಐ ವಿಲ್ ಗಿವ್ ಅ ಪ್ರಾಪರ್ ಎಕ್ಸ್ಪ್ಲನೇಷನ್ ದೇರ್. ಸೊ ಕೈಂಡ್ಲಿ ಫಾಲೋ ಮಾಡ್ರಿ ಇದನ್ನೆಲ್ಲ. ಓಕೆ, ಲೈಕ್ ಆದಲ್ಲಿ ಇದನ್ನ ಸ್ವಲ್ಪ ಶೇರ್ ಮಾಡ್ರಿ, ಲೈಕು ಮಾಡ್ರಿ, ಕಮೆಂಟ್ಸ್ ಮಾಡ್ರಿ. ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ತಿಳಿಸ್ರಿ. ಓಕೆ, ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರು ಕೂಡ ನೀವು ತಿಳಿಸ್ರಿ. ಅದನ್ನ ನಾನು ಏನ್ ಮಾಡ್ತೀನಿ ಅಂದ್ರೆ ಅಲ್ಲಿ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ ಅಂತ. ಒಂದ್ ವೇಳೆ ಡೌಟ್ಸ್ ಗಳು ಬಹಳಷ್ಟು ಇದ್ರೆ ಡೆಫಿನೆಟ್ಲಿ ಐ ವಿಲ್ ಟೇಕ್ ಅ ಸಪರೇಟ್ ಸೆಷನ್ ಫಾರ್ ದಟ್. ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಅಂತೇಳಿ ಒಂದು ಸ್ಟಾರ್ಟ್ ಮಾಡಿಬಿಡೋಣ ನಾವು. ಓಕೆನಾ? So I hope everybody understood what it is. Thank you.